ಆರ್ಸಿಬಿ 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 ಅನ್ನೋದು ಕರ್ನಾಟಕದ winners ಗೆಲ್ತಿತ್ತು. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ What do you think it went wrong with RCB's winning or like the kind of incident in Bangalore? ಪೊಲೀಸ್ ಸೆಡ್ ವಿ ವಿಲ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಗಿವ್ ಪರ್ಮಿಷನ್ಸ್ ಅಂತಲೂ ಏನೋ ಹೇಳ್ತಾರೆ. ಪೆರೇಡ್ ಇಲ್ಲದೆ ಇದ್ರು ನಾವು ಅದನ್ನು ಅನೌನ್ಸ್ ಮಾಡಿದ್ದು. ಐ ಡೋಂಟ್ ನೋ ಇಫ್ ಇಟ್ ಇಸ್ ರೈಟ್ ಆರ್ ರಾಂಗ್, ಬಟ್ ಅದೊಂದು ತಪ್ಪು ಇನ್ಫಾರ್ಮೇಷನ್. ಬೆಳಗ್ಗೆ ಒಂದ್ಸರಿ 7 ಗಂಟೆಗೆ, ಮಧ್ಯಾಹ್ನ ಒಂದ್ಸರಿ 3 ಗಂಟೆಗೆ ಕೊಡ್ತೀವಿ. ಇದ್ರ ಎಲ್ಲಾದ್ರ ಮಧ್ಯೆ ಸೂತ್ರಧಾರ ಯಾರೋ ಒಬ್ಬ ಮಿಸ್ಸಿಂಗ್ ಇದ್ದಾರಾ, ಡಿಪಾರ್ಟ್ಮೆಂಟಿಗೆ ಧಕ್ಕೆ ಬರುತ್ತೆ ಅಂತ ಆ ಪದಾನ ಯೂಸ್ ಮಾಡಿರ್ತಾರಂತೆ ಅವತ್ತು ಬೆಳಗ್ಗೆ ಅವರು. ಮಧ್ಯಾಹ್ನ 3 ಗಂಟೆಗೆ ಈ ಇನ್ಸಿಡೆಂಟ್ ಶುರು ಆಗುತ್ತೆ. 3:45ಗೆ 4:45 ಗಂಟೆಗೆ ಜನ ಇನ್ನೂ ಫೋನ್ ಮಾಡ್ತಾ ಇದ್ದಾರೆ, ಒಳಗಡೆ ಬಿಡಿಸ್ತೀಯಾ ನೀನು ಅಂತ, ಅಥವಾ ಒಳಗಡೆ ಟಿಕೆಟ್ ಕೊಡ್ತೀಯಾ ಅಂತ. ಇದೇ ಲೀಸ್ಟ್ ಬಂದು ಇವಾಗ ಏನಾದರೂ ಆ ಕಪ್ಪಿಗೆ ವ್ಯಾಲ್ಯೂ ಇದೆಯಾ? ಇದಕ್ಕೆ ಮುಂಚೆ ಒಂದು ಸರಿ ಆಗಿತ್ತು, ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಶಂಕರ್ ಬಿದ್ರಿ ಸರ್ ಇದ್ರು, ಎಂಥ ಗುಂಡಿಗೆ ಆ ಮನುಷ್ಯ. ಕ್ರಿಕೆಟ್ ಆಡೋರು ಅಲ್ಲೇ ಇರ್ತಾರೆ, ಬಾಂಬ್ ಸ್ಕ್ವಾಡ್ ಅವರು ಆಚೆಡೆ ಇನ್ನೂ ಬಾಂಬ್ ಹುಡುಕ್ತಾನೆ ಇದ್ದಾರೆ. ಹಿ ಡಿಡ್ಂಟ್ ವಾಂಟೆಡ್ ಟು ಕ್ರಿಯೇಟ್ ಪ್ಯಾನಿಕ್ ಸೊ ದಟ್ ಪೀಪಲ್ ರನ್ ಔಟ್. ಪೊಲೀಸ್ ಅಂದರೆ ಲೌಸಿಯಾಗಿ ತೋರಿಸೋದು, ಹೊಟ್ಟೆ ತೋರಿಸೋದು, ಸ್ಟಾರ್ಸ್ ಕರೆಕ್ಟಾಗಿರೋದಿಲ್ಲ ಅಥವಾ ಅವ್ರ ರ್ಯಾಂಕಿಂಗ್ ಕರೆಕ್ಟಾಗಿರಲ್ಲ. ಬಟ್ ಲುಕ್ ಅಟ್ ಅಮೆರಿಕಾ, ಪ್ರತಿಯೊಂದು ಮೂವಿಲಿ ಅವ್ರ ಫ್ಲ್ಯಾಗು, ಅವ್ರ ನ್ಯೂಯಾರ್ಕ್ ಸಿಟಿ, ಅವ್ರ ಪೊಲೀಸ್ನ ದ ವೇ ದೇ ಗ್ಲೋರಿಫೈಡ್ ಆ್ಯಂಡ್ ಶೋನ್. ಐ ವಾಂಟೆಡ್ ಟು ಟೇಕ್ ಅ ಬ್ರೇಕ್ ಬಿಕಾಸ್ ಐ ಕುಡಂಟ್ ಹ್ಯಾಂಡಲ್ ದ ಟಿಕೆಟ್ ಪ್ರೆಷರ್. ಇರೋ 35,000 ಜನ ಅಲ್ಲಿ 2 ಲಕ್ಷ ಟಿಕೆಟ್ ಎನ್ಕ್ವೈರಿ ಇದೆ. ಕಂಟಿನ್ಯೂಸ್ 3 years CSK ಮ್ಯಾಚ್ ಐ ವುಡ್ ಹ್ಯಾವ್ ಚೆಸ್ಟ್ ಪೇನ್. ಮ್ಯಾಚ್ ಚೆನ್ನಾಗಿ ಆಗ್ಬಿಟ್ರೆ ಅವತ್ತು ರಾತ್ರಿ ವಿತೌಟ್ ಎನಿ ಇನ್ಸಿಡೆಂಟ್. ಅದಕ್ಕಿಂತ ಟ್ರೋಫಿ ಕಪ್ ಇಲ್ಲವೇ ಇಲ್ಲ. ಈಗ IPL ಪ್ರಿಡಾಮಿನೆಂಟ್ಲಿ ಬಂದ ಮೇಲೆ ಅಂತ ತೊಗೊಂಡ್ರೆ ದ ಕ್ರಿಕೆಟಿಂಗ್ ಎಕ್ಸ್ಪೀರಿಯನ್ಸ್ ಅಫ್ಕೋರ್ಸ್ ಇನ್ ದ ಲಾಸ್ಟ್ 2008 ಅಂತ ಇಟ್ಕೊಂಡ್ರೆ 18 ವರ್ಷದಿಂದ ತನ್ನದೇ ಆದಂಥ ರೀತಿಲಿ ಪ್ರತಿ ವರ್ಷವೂ ಎನ್ಹ್ಯಾನ್ಸ್ ಆಗ್ತಾ ಕರೆಕ್ಟ್. ಫ್ರಮ್ ದಿ ಪ್ಲೇಯರ್ಸ್ ಪರ್ಸ್ಪೆಕ್ಟಿವಿಂದನೂ ಫ್ರಮ್ ದಿ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದನೂ ಆಗಿ ಚೇಂಜ್ ಆಗಿಬಿಟ್ಟಿದೆ ಈಗ. ಬಟ್ ಅಂದರೆ ಇಟ್ ಇಸ್ ಟೂ ಡೀಪ್ ಆರ್ ಟೂ ಡೈಗ್ರೆಸ್ ಮಾಡ್ತಿದ್ದೀನಿ ಅಂತಲ್ಲ. ಇನ್ ಟರ್ಮ್ಸ್ ಆಫ್ ದ ಕ್ರಿಕೆಟ್ ನಾನು ಈ ಎಂಟರ್ಟೈನ್ಮೆಂಟಾಗಿ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ದಿ ಒರಿಜಿನಾಲಿಟಿ ಆಫ್ ದ ಗೇಮ್ ಎಲ್ಲೋ ಕಳ್ಕೊಂಬಿಟ್ಟಿದೆ ಅನ್ಸುತ್ತಾ ನಿಮಗೆ, ಅಥವಾ ಇಟ್ ಈಸ್ ಬೇರೆ ರೀತಿ ನೋಡ್ತಿದ್ದಾರೆ? No, definitely no, Mayur. The visionaries who thought about it have always kept the sanctity of the game. Okay. The game is there. The ultimate agenda people are coming to watch the game. To stadium is to watch the game. Perfect. Correct. Adrolage, how else are you entertaining? Today, you know your attention span is 3 seconds or 5 seconds. Because if you don't watch the content, if you don't like the content, you're swiping. Yep. But imagine how is this entire thing happening? How do you entertain? How do you keep them rooted? What kind of ಪ್ರತಿ ಸರಿ ನಾವು ಬಂದು ನಿಮ್ಮನ್ನ ಎಷ್ಟು ಥರ ತಿಳ್ತೀವಿ, ಯಾವ ಹಾಡು ಹಾಕ್ದೆ, ಏನು ಮಾಡಿದೆ, ಹೌ ಆರ್ ಯು ಎಂಟರ್ಟೈನಿಂಗ್, ಹೌ ಆರ್ ಯು ಇಂಟ್ರಾಕ್ಟಿಂಗ್ ವಿತ್ ದ ಕ್ರೌಡ್, ಹೌ ಆರ್ ಯು ಮೇಕಿಂಗ್ ಹಿಮ್ ಫೀಲ್ ದ ಪ್ರೆಸೆನ್ಸ್ ಆಫ್ ದ ಗೇಮ್. ಇಟ್ ಈಸ್ ಆ ಪ್ಲೇಯರ್ಗೆ ಸ್ಫೂರ್ತಿ ಅಥವಾ ಪ್ರೇರಣೆ ಬರಬೇಕು ಅಂದರೆ 4 or 6 ಹೊಡಿಬೇಕು ಅಂದರೆ ವೆನ್ ಪೀಪಲ್ ಸ್ಕ್ರೀಮ್ ಫಾರ್ ಇಟ್, ಪೀಪಲ್ ಆಸ್ಕ್ ಫಾರ್ ಇಟ್, ಅವನ ಅಡ್ರಿನಲ್ ರಶ್ ಇದಾಗಿ ಹೀ ವಿಲ್ ಫೋಕಸ್ ಆ್ಯಂಡ್ ದೆನ್ ಹೀ ವಿಲ್ ಸ್ಮ್ಯಾಶ್ ಇಟ್. ದಟ್ ಇಸ್ ವೈ ದಟ್ ಎಂಕರೇಜ್ಮೆಂಟ್. ದಟ್ಸ್ ವೈ ದ ಟೀಮ್ಸ್ ಆಲ್ವೇಸ್ ಸೇ ವಿ ಲವ್ ಪ್ಲೇಯಿಂಗ್ ಇನ್ ಬ್ಯಾಂಗ್ಳೂರ್, ವಿ ಲವ್ ಆರ್ ಹೋಮ್ ಗ್ರೌಂಡ್. ಅವ್ರವ್ರದ್ದೇ ಆದ ಹೋಮ್ ಗ್ರೌಂಡಲ್ಲಿ ಮುಂಬೈ ಇಂಡಿಯನ್ಸಲ್ಲಿ, ಇಲ್ಲಿ RCBಗೆ, CSKಲಿ CSKಗೆ, RCB ಎಷ್ಟೇ ಹೋದ್ರೂ CSKಲಿ ಇದು ಮಾಡಲ್ಲ. ಇತ್ತೀಚೆಗೆ ಚೇಂಜ್ ಆಗಿದೆ, ಬಟ್ ಅದರ್ವೈಸ್ CSK ಕರೆಕ್ಟ್ ತಾನೆ. ಸೊ ಹೋಮ್ ಗ್ರೌಂಡಲ್ಲಿ ಏನಕ್ಕೆ ಪ್ಲೇ ಮಾಡ್ತಾರೆ ಅಂದರೆ, ಏನಕ್ಕೆ ಗೆಲ್ತಾರೆ ಅಂದರೆ ದೇ ಹ್ಯಾವ್ ದಟ್ ಆ್ಯಡೆಡ್ ಅಡ್ವಾಂಟೇಜ್. ಕರೆಕ್ಟ್ ರೈಟ್. ಸೊ ಹೌ ಡು ಯು ಕ್ರಿಯೇಟ್ ದಿಸ್ ಎಂಟೈರ್ ಮಾಲ್, ಹೌ ಡು ಯು ಕ್ರಿಯೇಟ್ ದಿಸ್ ಎಂಟೈರ್ ಎನ್ವೈರ್ಮೆಂಟ್, ಸೊ ಈಸ್ ಆಫ್ ಆ್ಯಕ್ಸಸ್. ಎಷ್ಟೊಂದು ಸರಿ ಮುಂಚೆ ಎಷ್ಟೇ ಟಿಕೆಟ್ ಇದ್ರು, ಎಷ್ಟೇ ಓದಿರೋರು ಇದ್ರು, ಈ ಗೇಟ್ ಎಲ್ಲಿ ಬರುತ್ತೆ ಅಂತ ಕಾಮನಾಗಿ ಕೇಳ್ತಾರೆ. ವಿ ಹ್ಯಾವ್ ಪುಟ್ ಅರೌಂಡ್ ದ ಸ್ಟೇಡಿಯಮ್ 20 people on a high chair. ಈ ಟೆನ್ನಿಸಲ್ಲಿ ರೆಫ್ರೀಸ್ ಆ ಚೇರ್ನ ಮಾಡಿಸಿದ್ದೀವಿ ನಾವು. ವಿ ರೈಟ್ ಇಟ್ ಸಮಥಿಂಗ್ ಕಾಲ್ಡ್ ಆಸ್ ಆಸ್ಕ್ ಮಿ ಎನಿಥಿಂಗ್. ಏನು ಬೇಕಾದ್ರೂ ಕೇಳ್ಬೋದು ಅವ್ನಿಗೆ. ಗೇಟ್ ಎಲ್ಲಿ, ಊಟ ಎಲ್ಲಿ, ಯಾರು ಇವತ್ತು ಆಡ್ತಾ ಇದ್ದಾರೆ, ಏನು ಸ್ಕೋರು, ಏನಾದರೂ ಕೇಳಿ ನಮ್ಮ ಮಗು ಆನ್ಸರ್ ಮಾಡ್ತಾರೆ. ಆ ಮಗು ಎಲ್ಲರಿಗೂ iPad ಕೊಟ್ಟಿದ್ದೀವಿ. iPad ಆಗೋಗಿದ್ದ ಟೈಮಲ್ಲಿ ಪ್ರಿಂಟೌಟ್ ಕೊಟ್ಟಿದ್ದೀವಿ. ಆ್ಯಪ್ಸ್ನ ಕ್ರಿಯೇಟ್ ಮಾಡಿದ್ವಿ. ಎಷ್ಟು AR/VR ಆ್ಯಪ್ಸ್ ಅಂದರೆ, ನೀ ದ ಮೊಮೆಂಟ್ ಯು ಟೇಕ್ ಅ ಟಿಕೆಟ್, ಯು ಸ್ಕ್ಯಾನ್ ಇಟ್ ವಿಲ್ ಟೆಲ್ ಯು ನಿಮ್ಮ ಮನೆಯಿಂದ ಹೇಗೆ ಸ್ಟೇಡಿಯಮ್ಗೆ ಹೋಗೋಕ್ಕೆ ಮುಂಚೆ ಎಲ್ಲೋಗಿ ಗಾಡಿ ಪಾರ್ಕ್ ಮಾಡಿ, ಸೆಂಟ್ ಜೋಸೆಫ್ಸ್ ಅಲ್ಲ, ಕಂಠೀರವಾದಲ್ಲ, ಕೆಥೀಡ್ರಲ್ ಅಲ್ಲ, ಪಾರ್ಕ್ ಮಾಡಿ ಸ್ಟೇಡಿಯಮ್ಗೆ ಬಂದು
ನಿಮ್ಮ ಸ್ಟ್ಯಾಂಡಲ್ಲಿ ಎಲ್ಲಿ ಕೂತ್ಕೋಬೇಕು 360 ಡಿಗ್ರಿ ವ್ಯೂಸ್ನ ಕೊಟ್ಟಿದ್ದೀವಿ. ಪ್ರತಿಯೊಂದು ಇಟ್ ಇಸ್ ಬಿಕಮ್ ಸಚ್ ಅನ್ ಎಕ್ಸ್ಪೀರಿಯನ್ಸ್ ಟುಡೇ. ಇಟ್ ಇಸ್ ನಾಟ್ ಕ್ರಿಕೆಟ್, ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಏನು ಊಟ, ಏನು ಹೈಜೀನು, ಏನು ಟಾಯ್ಲೆಟು, ಏನು ಕತೆ, ಸೊ ಏನು ಎಂಟರ್ಟೈನ್ಮೆಂಟು, ಏನು ಚೇರ್ಸ್, ಎವ್ರಿಥಿಂಗ್ ಇಸ್ ಥಾಟ್ ಆಫ್ಟರ್. ಯಾರೋ ಒಬ್ಬರಲ್ಲ, ಒಂದು ದೊಡ್ಡ ಸಂಸ್ಥೆ ಅಥವಾ ಒಂದು ದೊಡ್ಡ ಇದು ಶಕ್ತಿ ಇದ್ರ ಹಿಂದೆ ಕೆಲಸ ಮಾಡಿ ನಿನ್ನ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟ್ ಮಾಡ್ತಾಯಿದೆ. ಇಟ್ ಇಸ್ ಜಸ್ಟ್ ನಾಟ್ ಕ್ರಿಕೆಟ್. ಲಿಕ್ಕರ್, ಎಕ್ಸೈಸ್, ಪರ್ಮಿಷನ್, ಪೊಲೀಸ್, ಸೆಕ್ಯೂರಿಟಿ, ಫೈರ್ ವರ್ಕ್ಸ್, ಚಿಯರ್ ಗರ್ಲ್ಸ್, ಮ್ಯಾಚ್ ಎಂಟರ್ಟೈನ್ಮೆಂಟ್. The experience, have you seen Bangalore? We have been Madri to all the other 10 stadiums. The kind of ceiling lighting we have done. Yep. The way RCB is written on your thing. Camera ತೆಗೆದು ನೋಡಿದ್ರೆ ಪ್ಯಾನ್ ಮಾಡಿದ್ರೆ RCB. You will believe today we are one of the finest entertainers in the whole of IPL in terms of on ground and off ground. In terms of social media. It is just not DNA, it's the kind of work what RCB is done today, Diageo is done. ಇದನ್ನೆಲ್ಲದನ್ನು ಮಲ್ಯ ಸರ್ ಹೇಗೆ ಕ್ರಿಯೇಟ್ ಮಾಡಿದ್ರು ಸರ್? ಒಂದು ಅನ್ಬಾಕ್ಸಿಂಗ್ ಇವೆಂಟ್ ಹಿಂಗೆ ಸಾಧ್ಯ ಸರ್? ಅಂದರೆ ನನ್ನ ಪ್ರಕಾರ ಯಾವ ಫ್ರಾಂಚೈಸಿಗೂ ಅನ್ಬಾಕ್ಸಿಂಗ್ ಇವೆಂಟ್ ಇಲ್ಲ ಅನ್ಸುತ್ತೆ. ಯಾರು ಅಂದರೆ ಇದೊಂದು ಥಾಟ್, ಹೇಗೆ ನಾನು ಪ್ರತಿ ವರ್ಷ ಹೌ ಡು ಐ ಕೀಪ್ ಮೈ ಎಂಟೈರ್ ಥಿಂಗ್ happy, or do a product or do a show which is been well appreciated, or how do I reveal my team, how do I reveal my captain, how do I reveal my team and then jerseys and then colors and all of that, right? That is why unboxing, and then you add a bit of entertainment to it and all this. But ಇಷ್ಟು ಫ್ಯಾನ್ ಫಾಲೋಯಿಂಗ್ನ, ಇಷ್ಟು ಡೀಪ್ ರೂಟೆಡ್ ಸ್ಟಫ್ನ ತರೋಕ್ಕೆ ಮಲ್ಯ ಸರ್ ಎಲ್ಲ ಆಗ 10,000 ಫ್ಲ್ಯಾಗ್ ಒಂದೊಂದು ಮ್ಯಾಚ್ಗೆ 10,000 ಫ್ರೀ ಟಿ ಶರ್ಟ್ ಕೊಡೋರು ಟು ಮೇಕ್ ದ ಸ್ಟೇಡಿಯಂ ಲುಕ್ ರೆಡ್. ಅಲ್ಲ, ಆಗಿನ ಟೈಮ್ ನಂಗೆ ಇನ್ನೊಂದು ಏನು ಗೊತ್ತಾ ನೆನಪಿರೋದು ಸರ್, ಇಫ್ ಐ ಆಮ್ ರೈಟ್, ಒಂದು ಫ್ರಾಂಚೈಸಿ ಬ್ರ್ಯಾಂಡಿಂಗ್ ಇದಕ್ಕೆ ಫೇಸ್ ಆಫ್ ದಿ ಇವೆಂಟ್ಗೂ ಕೂಡ ವೆನ್ ಅಪ್ಪು ಸರ್ ವಾಸ್ ದೇರ್. ಐ ಥಿಂಕ್ ಮಲ್ಯ ಸರ್ ವಾಸ್ ದೇರ್ ನೋ ಸರೇ ಹೇಳಿ ಕರ್ಕೊಂಡ್ಬಂದಿದ್ದು. ಫಸ್ಟ್ ಇಟ್ ವಾಸ್ ಉಪೇಂದ್ರ ಆ್ಯಂಡ್ ರಮ್ಯಾ, ದೆನ್ ಇಟ್ ಬಿಕೇಮ್ ಅಪ್ಪು ಆ್ಯಂಡ್ ರಮ್ಯಾ, ಆ್ಯಂಡ್ ದೆನ್ ದೀಪಿಕಾ, ಆ್ಯಂಡ್ ದೆನ್ ಕತ್ರೀನಾ ಕೈಫ್ ಆ್ಯಂಡ್ ಆಲ್ ಆಫ್ ದೆಮ್. ದಿ ಗ್ಲ್ಯಾಮರ್ ಅಂದರೆ ನೀವು ಹೇಳ್ದಂಗೆ ಸರ್, ನನ್ನ ಪ್ರಕಾರ ಇಡೀ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ, ಓಕೆ ಇಡೀ ದೇಶದಲ್ಲಿ ಅಂತ ತೊಗೊಳ್ಳೋಣ ಸರ್, 2 ಥಿಂಗ್ಸ್ ಲಾರ್ಜರ್ ಪರ್ಸ್ಪೆಕ್ಟಿವ್ಗೆ ಜನರಿಗೆ ಇಂಪ್ಯಾಕ್ಟ್ ಕೊಡೋಂಥದ್ದು. ಆಲ್ವೇಸ್ ಐ ಸೆ ಸಿನಿಮಾ ಆ್ಯಂಡ್ ಕ್ರಿಕೆಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ದೀಸ್ ಆರ್ ದ 2 ಮೀಡಿಯಮ್ಸ್ ವೆರ್ ಪೀಪಲ್ ಗೆಟ್ ಇನ್ಸ್ಪೈರ್ಡ್ ಆರ್ ಲೈಕ್ ವಿ ಲುಕ್ ಅಪ್ ಟು ದಿ, ಲೈಕ್ ಅದಕ್ಕೆ ಒಂದು ಯಾವುದೇ ಒಬ್ಬ ಕ್ರಿಕೆಟ್ ಸ್ಟಾರ್ ಆಗಿರ್ಬೋದು, ಒಬ್ಬ ಸಿನಿಮಾ ಸ್ಟಾರ್ ಆಗಿರ್ಬೋದು, ಅವನ ಮೇಲೆ ಯಾಕೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವ್ನು ನಡ್ಕೊಳ್ಳೋ ರೀತಿಗೆ ಯಾಕೆ ಅಂತಂದರೆ ಪೀಪಲ್ ಲುಕ್ ಅಪ್ ಟು ದೆಮ್, ದೇ ವರ್ಷಿಪ್ ಆ್ಯಂಡ್ ಏನೇ ಇದಾಗಿರ್ಬೋದು. ಸೊ ಇದೆರಡೂ ಮದುವೆ ಆದಾಗ, ಮದುವೆ ಅಂತಂದರೆ ವೆನ್ ಯು ಮ್ಯಾಚ್ ದಿಸ್ ಆ್ಯಂಡ್ ವೆನ್ ಯು ಗೆಟ್ ಇಟ್ ನೋ, ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಎನಿ ಪರ್ಸನ್. ಕರೆಕ್ಟ್. ಇನ್ ದ್ಯಾಟ್ ವೇ ನಾನು ಈಗಲೂ ಅದಕ್ಕೆ ನಾನು ಹೇಳಿದಾಗ, ಆಗಿನ ಟೈಮಲ್ಲಿ ಈಗ ಒಂದು ಗೆಡಿಂಗ್ ಅಪ್ಪು ಆಗಿರ್ಬೋದು ಅಥವಾ ದೀಪಿಕಾ ಆಗಿರ್ಬೋದು, ಇವನ್ನೆಲ್ಲ ನೋಬಡಿ ಕುಡ್ ಈವನ್ ಇಮ್ಯಾಜಿನ್ ಇನ್ ಬ್ಯಾಕ್ ದೆನ್, ಮೋಸ್ಟ್ಲಿ ಅಬೌಟ್ 15-16 ಇಯರ್ಸ್ ಬ್ಯಾಕ್ ಅಂತಲೇ ಇಟ್ಕೊಳ್ಳಿ, ಇಂಥವ್ರು ಲಾಂಚ್ ಮಾಡ್ತಿದ್ದಾರೆ ಅಥವಾ ಒಂದು ಟಾಸಿಗೆ ಬರ್ತಾರೆ, ಈ ಥರ ಎಲ್ಲ ಬಂದಾಗ ಸರ್ ಇಟ್ ವಾಸ್. ಸೊ ಇಟ್ ಈಸ್ ಆಲ್ವೇಸ್ ಅಬೌಟ್ ಪ್ಲೇಸಿಂಗ್ ಯೋರ್ ಸೆಲ್ಫ್, ಮಾರ್ಕೆಟಿಂಗ್ ದ ಪ್ರಾಡಕ್ಟ್ ರೈಟ್. ಅವತ್ತು ಅವರು ಹಾಕಿದ ಗೆರೆ ಅಥವಾ ಅವತ್ತು ಹಾಕಿದ ರೂಟಿಂಗ್ ಇವತ್ತು ಇಷ್ಟು ದೊಡ್ಡ ಆಲದ ಮರವಾಗಿ ಬೆಳೆದಿರೋದು RCB ಅನ್ನೋದು ನನ್ನ ಒಂದು ಯೋಚನೆ. ಅವತ್ತು ನೀವು ಎಷ್ಟು ಎಂಡೋರ್ಸ್ಮೆಂಟ್ಸ್ ಮಾಡಿಸಿದ್ರಿ, ಎಷ್ಟು ಜನ ಬಂದು ಅವತ್ತು ಸ್ಟೇಡಿಯಮಲ್ಲಿ ನೀನು ಫಸ್ಟ್ ಡೇ IPL ಅಂದ ತಕ್ಷಣ ಯಾರು ಬಂದು ಟಿಕೆಟ್ ತೊಗೊತಿರಲಿಲ್ಲ. ಸೊ ಯು ಹ್ಯಾಡ್ ಟು ಸೆಲ್ ಪ್ರತಿಯೊಂದು, ಯಾವುದೋ ಒಂದು ಸ್ಟ್ಯಾಂಡ್ ಟಿಕೆಟ್ನ ಯಾವುದೋ ಒಂದು ಇದನ್ನು ಕಳಿಸ್ಬೇಕಂದ್ರೆ ಅಲ್ಲಿ ಪುನೀತ್ನ ಕೊಂಡಿಸಿ, ಯು ಗೆಟ್ ದಟ್ ಎಕ್ಸ್ಪೀರಿಯನ್ಸ್ ವಿತ್ ಹಿಮ್. ಎಲ್ಲೋ ಒಂದು ಕಡೆ ರಮ್ಯಾನ್ ಕೊಂಡಿಸಿ ಅವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಅಥವಾ ಅವರೆಲ್ಲ ಬಂದು ಅದನ್ನು ನೋಡೋಕ್ಕೆ, ದಟ್ ಐ ಹ್ಯಾವ್ ಸೋ ಮಚ್ ಅಮೌಂಟ್ ಆಫ್ ಪೀಪಲ್ ಹೂ ಆರ್ ಸಪೋರ್ಟಿಂಗ್ ಮೀ ಅನ್ನೋ ಥರದಲ್ಲಿ ತೋರ್ಸೋಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಎವ್ರಿಥಿಂಗ್ ಹ್ಯಾಸ್ ಅ ರೀಸನ್ ಟು ಡೂ ಇಟ್. ಇವತ್ತು ಆಲದ ಮರ ಬೆಳೆಯೋಕ್ಕೆ ಅಷ್ಟು ದೊಡ್ಡದಾಗೆ ಫಸ್ಟ್ ಡೇ ಚಿಯರ್ ಗರ್ಲ್ಸ್, ಓನ್ಲಿ ಟೀಮ್ ಇನ್ ದ ಹೋಲ್ ಆಫ್ IPL, RCB was only people to get first authentic cheer girl firms from America called Redskins from NBA basketball in the ಅಲ್ಲಿ ಆ ಚಿಯರ್ ಗರ್ಲ್ಸ್ ಟೀಮ್ ರೆಡ್ಸ್ಕಿನ್ಸ್ ಅಂದರೆ ದೇ ಆರ್ ಬಿಗರ್ ದೆನ್ ಲೈಕ್ ಅನ್ IPL ಟೀಮ್. ಅವ್ರಿಗೆ ಆದ ಫ್ಯಾನ್ ಫಾಲೋಯಿಂಗ್ಸ್ ಇದೆ, ಅವ್ರದ್ದೇ ಚಿಯರ್ ಗರ್ಲ್ಸ್ ಬೇರೆ ಬೇರೆ ಇದ್ದಾರೆ. ಇವ್ರದ್ದೇ ಇಷ್ಟೆಲ್ಲ ಇರೋವಾಗ ಅವ್ರನ್ನ ಕರ್ಕೊಂಡು ಬಂದು ಅವ್ರ ಪ್ಲೇಯರ್ಸ್ಗಿಂತ ಜಾಸ್ತಿ ದುಡ್ಡು ಅವ್ರನ್ನ ಹತ್ರ ಡ್ಯಾನ್ಸ್ ಮಾಡಿಸಿ, ಆ ಪರಿಕಲ್ಪನೆಯೇ ಬೇರೆ, ಜನರಿಗೆ ಇರೋ ಯೋಚನಾ ಶಕ್ತಿನೇ ಬೇರೆ. ಅವ್ರಿಗೆ ಚಿಯರ್ ಗರ್ಲ್ಸ್ ಅಂದರೆ ಏನೋ ಅಂತ ಒಂದು ಕರೆಕ್ಟ್. ದಟ್ ಇಸ್ ಅ ವೆರಿ ವೆರಿ ರಾಂಗ್ ಥಿಂಕಿಂಗ್. ದೇ ಆರ್ ಪ್ರೊಫೆಷ್ನಲ್ ಆರ್ಟಿಸ್ಟ್ ಟು. ದೇ ಚಿಯರ್ ಫಾರ್ ಎವ್ರಿ 4-6 hit run scored, or when the team is playing for themselves, the home team is there, they cheer when there is a wicket taken.
they entertain the crowd, and this thing, they all have acrobats learnt, their acting, their dancing skills are so much. They are not somebody from the street to come and then do dance. They are not somebody here to show a cleavage or a whatever clothing, whatever shortcut. It is not out of deliberacy that the costume is done like that. Point. It is the glamour, it is the thing. ಎಲ್ಲ ಮೂವಿಲಿ ಯಾರೋ ಮಾಡ್ತಾರೆ, ಏನೋ ಐಟಮ್ ಸಾಂಗ್ ಮಾಡ್ತಾರೆ, ಅದು ಇದೆಲ್ಲ. ಬಟ್ ಲುಕ್ ಅಟ್ ಇಟ್, ದೇರ್ ಇಸ್ ಅ ಅಥೆಂಟಿಸಿಟಿ ಫಾರ್ ದ ಎಂಟೈರ್ ಥಿಂಗ್. ಏನೋ ಮಾಡಬೇಕು, ಕಾಟಾಚಾರಕ್ಕೆಲ್ಲ ಮಾಡಿರೋದು. ದೇರ್ ಇಸ್ ಅ ಪರ್ಪಸ್ ಟು ಇಟ್, ಟು ಗೆಟ್ ದಟ್ ಚಿಯರಿಂಗ್ ಲೀಡಿಂಗ್ ಥಿಂಗ್. ಇಟ್ಸ್ ಅ ರೆವಿನ್ಯೂ ಸ್ಟ್ರೀಮ್. ಅಲ್ಲಿಂದ ಅಡ್ವರ್ಟೈಸಿಂಗ್, ಅಲ್ಲಿಂದ ಇದು, ಪ್ರತಿಯೊಂದಕ್ಕೂ ಅರ್ಥ ಇದೆ. ಕರೆಕ್ಟ್ ತಾನೆ? ಸೊ ಫ್ರಮ್ ಯುವರ್ ಐಸ್, ಫ್ರಮ್ ಯುವರ್ ಪಾಯಿಂಟ್ ಆಫ್ ವ್ಯೂ, ಈ 18 ವರ್ಷದಲ್ಲಿ, ಆ್ಯಂಡ್ ದಿಸ್ ಇಸ್ ಫಾರ್ ದಿ ಪೀಪಲ್, ದೇ ಲವ್ ಟು ಹಿಯರ್ ಫ್ರಮ್ ಯು, how do you see Virat? He is incredible talent, right? Incredible human being. The very first year, the man who stood by RCB, ಅವತ್ತಿನ ದಿವಸದ ಒಂದು ಸ್ಮಾಲ್ ಕತೆ. ಆ ಕತೆ ಏನು ಅಂದರೆ, ಅಂಡರ್-19 ವರ್ಲ್ಡ್ ಕಪ್ ಗೆಲ್ತಾರೆ. ಕಿಂಗ್ಫಿಶರ್ ಏರ್ಲೈನ್ಸಲ್ಲಿ ಸಿಂಗಪೂರಿಂದ ಮಲ್ಯ ಸರ್ ಅವ್ರನ್ನ ಕರೆಸ್ತಾರೆ. ಅವರೆಲ್ಲ HL ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗ್ತಾರೆ. ಅವ್ರನ್ನ ಓಪನ್ ಬಸ್ಸಲ್ಲಿ ಪ್ರೊಸೆಷನ್ ಮಾಡಿ ಬೆಂಗಳೂರು HL ಏರ್ಪೋರ್ಟಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ಕೊಂಬರ್ತೀವಿ. ಶರದ್ ಪವಾರ್ ಅವರು, ಐ ಥಿಂಕ್ ಹಿ ವುಡ್ ಬಿ ದ ಚೇರ್ಮನ್ ಆಫ್ ICC ಆರ್ BCCI ಅನ್ಸುತ್ತೆ. ಇವ್ರನ್ನೆಲ್ಲ ಕರೆದು ದೊಡ್ಡ ಫೆಲಿಸ್ಟೇಷನ್ ಪ್ರೋಗ್ರಾಮ್ನ ಮಾಡಿ ಬೆಂಗಳೂರಲ್ಲಿ ಅಂಡರ್-19 ಕಿಡ್ಸ್ಗೆ, ಇದೆಲ್ಲ ವರ್ಲ್ಡ್ ಕಪ್ ಅದು ಇದೆಲ್ಲ ಗೆಲ್ಲಕ್ಕೆ ಮುಂಚೆ ಅಲ್ವಾ. ಸೊ ಚಾಂಪಿಯನ್ಸ್ ಲೀಗ್ ಆಗಲಿ IPL ಗೆಲ್ಲಕ್ಕೆ ಮುಂಚೆ. ಸೊ ಇವ್ರನ್ನೆಲ್ಲ ಕರ್ಕೊಂಡು ಬಂದು, ಅವತ್ತೆಲ್ಲ ಮನೀಶ್ ಪಾಂಡೆ, ಐ ಡೋಂಟ್ ನೋ, ರವೀಂದ್ರ ಜಡೇಜಾ, ದೀಸ್ ಆರ್ ದ ಪೀಪಲ್ ಹೂ ವೆ ದೇರ್ ಆನ್ ದಟ್ ಥಿಂಗ್. ಸೊ ವಿರಾಟ್ನ ಕರ್ಕೊಂಡು ಬಂದು ಅವರು ಬಾಸ್ ಅಷ್ಟು ಇದು ಮಾಡಿ, ದೆನ್ ದಟ್ಸ್ ದ ಇಯರ್ ಹಿ ಟೇಕ್ಸ್ ಹಿಮ್ ಆನ್ ದ ಟೀಮ್, ಆ್ಯಂಡ್ ದೆನ್ ಹಿ ವಾಸ್ ಅ ಯಂಗ್ ಬಾಯ್. ದೆನ್ ಇವತ್ತು ಇಟ್ಸ್ ಅನ್ ಅದರ್ ಆಲದ ಮರ. ಸೊ ಅಲ್ಲಿಂದ ಬೆಳೆದು ಬಂದಿದ್ದು ವಿರಾಟ್. ಸೊ ಹಿಸ್ ಸಂಬಂಧ, ಪ್ರಾಬ್ಲಿ ಇಫ್ ಈಸ್ 35-36 year old, half of his career, half of his life has been spent in Bangalore. If I say, if I am 40, he's a proud Bangalorean. correct, right? So if I have to say I am 40 year old, 20 years in event management, that means 50% of my life, apart from school, college, I have dealt only with event and nothing else. I don't know anything else apart from event management. Have you ever had any interactions with him? Of course, basic ಕೆಲಸ ಮಾಡುವಾಗ ಏನು ಅದು ಇದು ಬಿಟ್ಟರೆ, each one has, we have to respect their own privacy. And then this one, see, his job or his thing is to play cricket. What would my interaction be? ನನಗೆ ಅವ್ರಿಗೆ ಏನು ಕೆಲಸ? I'm not here as a fan boy. I'm here to work for him, and he is here to play for the team, and I'm here to work for the same team and make sure his job is to play on the ground, and then he is performing for the city and for the team, while my job is to do this for the city and for the stadium. Doing the entire thing, apart from playing cricket, everything else is my job, whereas his job. So the interaction could have been somewhere in the green room or on the ground or something. This is the best part I love about you. Why I'm insisting I love and since I have seen you on the field, on the pitch, ella idaga, so the kind of profile or the kind of position what you are or what you were, like idag ತಗೊಂಡ್ರು ಕೂಡ, ಸರ್ ನಿಮಗೆ ಈಸಿ ಆಕ್ಸೆಸ್ ಅನ್ನೋದಕ್ಕಿಂತ ಯು ಕ್ಯಾನ್ ಬಿ ಇನ್ ದ್ಯಾಟ್. ನಾನು ಯಾವ ಥರ ಅಂತಂದರೆ, ದೇರ್ ಆರ್ ಟೈಮ್ಸ್ ಬೇರೆ ನೀನಲ್ಲೊಂದು ಬಂದು ಪಿನ್ನು ಎತ್ತಬೇಕಾ ಅನ್ನೋ ಕೆಲಸದಿಂದ ಹಿಡಿದು ಕೂಡ ನೀವು ಅಲ್ಲಿ ಹೋದರೂ ಪಕ್ಕದಲ್ಲಿ ನಿಂತ್ಕೊಂಡು ನಾನು ಅಡ್ರೆಸ್ ಮಾಡೋಂಥ ಒಂದು ನಿಮಗೆ ಆಕ್ಸೆಸ್ ಇದ್ರೂ ಕೂಡ, ಯು ವಿಲ್ ಆಲ್ವೇಸ್ ಮೇಕ್ ಶ್ಯೂರ್ ಐ ಆಮ್ ಎಟ್ ದ ಬ್ಯಾಕ್. ದಟ್ ಈಸ್ ದ ರೀಸನ್ ವೈ ಆಮ್ ಕಮಿಂಗ್. ಒಂಥರ ಫುಲ್ ಸೈಕಲ್ ಯಾಕೆ ಬರ್ತಿದ್ದೆ ಅಂದರೆ, ಈ ಪಾಡ್ಕಾಸ್ಟ್ಗೂ ಬರೋದಕ್ಕೂ ಕೂಡ, ವೆನ್ ಇನಿಷಿಯಲ್ ಯು ಸೈಡ್ 6 monthಸಿಂದ ನಾನು ಚೇಂಜ್ ಮಾಡ್ತಿದ್ದೀನಿ, ಇಟ್ ಈಸ್ ನಾಟ್ ಬಿಕಾಸ್ ಯು ಡೋಂಟ್ ವಾಂಟ್ ಟು. ಯು ಆರ್ ಲೈಕ್, ವೈ ಶುಡ್ ಐ, ವೈ ಶುಡ್ ಐ, ವೈ ಶುಡ್ ಐ. ದಟ್ ವಾಸ್ ದ ಫಸ್ಟ್ ಲೈನ್ ಯು ಸೈಡ್, ವೈ ಶುಡ್ ಐ. I was like, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. Somewhere I feel like more than me speak, the work should speak is probably your mantra, I guess. That is always there, and it is also the upbringing, Mayur. The way we were brought up in our company is that only boss represents the company, and boss is the face of the company, and he has been the person who can carry all of us together, and then he would always stand for us, and then he was the representative. ಇವತ್ತು ತಾವು ನಮ್ಮ ಆಫೀಸಿಗೆ ಬಂದರೆ ಎಷ್ಟು ನಮಗೆ ವಿಚಾರ ಜ್ಞಾನ ಕಲಿಸಿದ್ದಾರೆ, ಎಷ್ಟು ನಮಗೆ ಇದನ್ನು ಪ್ರಿನ್ಸಿಪಲ್ಸ್ನ ಕಳಿಸಿದ್ದಾರೆ ಅಂದರೆ, ನೆವರ್ ಎವರ್ ಯು ವಿಲ್ ಸಿ ಅ DNA guy go and click picture with one single celebrity. I have never taken a picture with
ವಿರಾಟ್ ಮೇ ಬಿ ಆರ್ ಎನಿ ಸೆಲೆಬ್ರಿಟಿ Never, ನೋ ನೆವರ್. ನಮ್ಮ ಆಫೀಸಲ್ಲಿ ದ ಓನ್ಲಿ ಪರ್ಸನ್ ಎಲಿಜಿಬಲ್ ಟು ಡೂ ಆಲ್ ಆಫ್ ದಿಸ್ ಇಸ್ ಬಾಸ್. ಸೊ ಹೀ ವಿಲ್ be the person who will interact with the artist, who will get an autograph for the company, he'll click the picture, he is the face of the company, and that is how we were all brought up, and that is the kind of principles he is. ಕ್ಯಾಂಡಿಡಲ್ಲೂ ಇಲ್ವಾ ಸರ್? ಕ್ಯಾಂಡಿಡಲ್ಲೂ ಯಾರೂ ಹೋಗಿ ನೀವು ಇವತ್ತಿನ ಕಾಲದ ಥರ ನಾವು ಯಾವತ್ತೂ ಹೋಗಿ ಯಾರನ್ನೋ ಹೋಗಿ ನಾನೊಂದು ಸೆಲ್ಫಿ ಬೇಕು, ನಾನು ನಿಮ್ಮ ಜೊತೆ ಫೋಟೋ ಓಡಿಸ್ಕೋಬೇಕು, ನಥಿಂಗ್. ಯು ವಿಲ್ ನಾಟ್ ಜಸ್ಟ್ ಮೀ, ನಮ್ಮ ಹತ್ರ ಸಾವಿರಾರು ಜನ ಕೆಲಸ ಮಾಡಿರ್ಬೋದು, ಯು ವಿಲ್ ಸಿ ಆಲ್ ಆಫ್ ದೆಮ್ ಅಕ್ರಾಸ್ ಆಲ್ ಪ್ಲ್ಯಾಟ್ಫಾರ್ಮ್ಸ್. ಮ್ಯೂಸಿಕ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು, ಪಾಲಿಟಿಷಿಯನ್ಸ್ ಆಗಿರ್ಬೋದು, ನೆಬಡಿ ಎವರ್ ಯು ವಿಲ್ ಕ್ಲಿಕ್ ಅ ಪಿಕ್ಚರ್. Even till today, after me moving out of DNA, which will come later, but till today, when I want to stand, even in family functions these days, or any time when they say click picture, I don't know, I want to be away, and then I want them to be clicking picture, and then this one. So now I have started joining and taking pictures now, but otherwise that position and that place is for the person who leads us from front, and it is his position that we always stood by him or behind him, and he's always kept us in that great thing. So that is why our interactions with celebrities or actor or actress or a cricketer has been so much. You have a work, you want to discuss, he wants a Cairo machine, he wants some ice, he wants water, he wants this thing, he wants pitch, he wants anything, clothing, shoes, what, we will do all this. But our interaction is only so much. Respect that man for who he is, and then you step aside. There is somebody else to do that talk. ನೀನು ಎಲ್ಲೋ ಒಂದು ಕಡೆ ಏನೋ ಮಾತಾಡಬೇಕು ಅಥವಾ ಏನೋ ಏನಂತಾರೆ ಅದು ಟೈಮ್ ಪಾಸಿಗೆ ಯು ಗೋ ಸ್ಪೀಕ್ ಎಲ್ಸ್ವೇರ್. ಬಟ್ ಸ್ಟೇಡಿಯಮಲ್ಲಿ ನೀವು ನೋಡಿದ್ರೆ he is who he is, we are who we are. I have my conversation with police because he stands by me, he is my work. Sir, when it comes to RCB cricket, of course cricketing ಅಂತೆಲ್ಲ ಬರ್ತಿರ್ಬೇಕಾದ್ರೆ ಇಟ್ಸ್ ವೆರಿ ಕೋಇನ್ಸಿಡೆನ್ಸ್ ಅಂತ ಅನ್ಬೋದು. ಇದು ಮೈ ಕನೆಕ್ಷನ್ ಹ್ಯಾಪನ್ ಓನ್ಲಿ ಥ್ರೂ a police cop actually, thanks to Girish sir. Okay, and your connection or your complete relationship with police, ಅದು ನಾನು ಹೇಳೋದೇ ಬೇಡ. ಯಾಕಂದರೆ ಸುಮಾರು ಜನ ನಿಮ್ಗೆ ಗೊತ್ತಿರೋರಿಗೆ ದೇ ನೋ, ಗೊತ್ತಿಲ್ಲದಿರೋರಿಗೆ ವಾಟ್ ಯು ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಹೋಲ್, ಬಿಕಾಸ್ ಕ್ರಿಕೆಟಿಂಗ್ ಅಂತ ಒಂದು ಇದನ್ನು ನಡೆಯೋದಕ್ಕೆ, ಒಂದು ಇವೆಂಟ್ ಈ ಥರ ನಡೆಯೋದಕ್ಕೆ ಇಟ್ ಈಸ್ ಇಂಪಾಸಿಬಲ್ ಟು ಪುಲ್ ಸಚ್ ಎನ್, ಬೀಟ್ ಕ್ರಿಕೆಟ್ ಆಗಿರ್ಬೋದು, ಬೀಟ್ ಎನಿ ಕಾನ್ಸರ್ಟ್ಸ್ ಆಗಿರ್ಬೋದು, ಏನೇ ಇರ್ಬೋದು, ನೀವು ಇಷ್ಟೊತ್ತರೆಗೂ ಮಾತಾಡಿದ್ದಕ್ಕೂ ಟು ಪುಲ್ ಸಚ್ ಇವೆಂಟ್ಸ್ without police support on that level, it's impossible, sir. Very rightly said, Mayur, and you bring in the right point at the right time, right? The intervention, getting in the right kind of character or the police, or every time what I've been seeing for the last couple of hours or minutes, you get the right point at the right time, or you question me at the right thing, right? But I definitely want to take this opportunity to thank that entire government and also the police department who's immensely guided me, helped me, assisted me in various formats. I might have to take out some bit of names in my entire process of police journey. That is how I'm half seen within the circles where I've worked, where they think I do permissions for event saver here in Karnataka, and now I've established it in other states and cities or countries now. But it all started here. While I was saying Sting, Mark Knopfler ಎಲ್ಲ ನಾನು ಪರ್ಮಿಷನ್ಗೆ ಹೋಗುವಾಗ ಯಾರೋ ಪರ್ಮಿಷನ್ ಮಾಡೋರು, ನಾನು ಸೀನಿಯರ್ ಮನೀಶ್ ರಾವ್ ಅಂತ, ಐ ವಾಸ್ ಸೆಂಟ್ ಟು ಡಿಸ್ಟ್ರಿಬ್ಯೂಟ್ ಟಿಕೆಟ್ಸ್. ದಟ್ ಈಸ್ ಮೈ ಫಸ್ಟ್ ಜಾಬ್ ಟು ಪೊಲೀಸ್. ಸೊ ಏನು ನಾವು ಕಾಂಪ್ಲಿಮೆಂಟ್ರಿ ಟಿಕೆಟ್ಸು ಅಥವಾ ಇನ್ನೊಂದೇನೋ ಟಿಕೆಟ್ಸ್ ಕೊಡ್ತೀವಿ, ಇದನ್ನು ಎಲ್ಲ ಕಡೆ ನಾನು ಇನ್ಸ್ಪೆಕ್ಟರು, ಇನ್ನೊಂದು DCP, SCP, ಕಮಿಷನರ್, ಅಡಿಷ್ನಲ್ ಕಮಿಷನರ್ವರೆಗೂ ನಾನು ಕೊಡೋಕ್ಕೆ ಹೋಗಬೇಕಾಗಿತ್ತು. ಈ ಟಿಕೆಟ್ನ ಹಂಚ್ಕೊಂಡು ಬರ್ತಿದ್ದೆ. ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ರಿಲೇಷನ್ಶಿಪ್ ವಿತ್ ದಟ್ ಸೆಂಟ್ರಿ ಅಂದರೆ the person who stands at the door to open the door of an officer. The kind of relationship I built with him to go give tickets. I used to do something, and then they started respecting me. That relation became, I started working with sub-inspectors, then inspectors, then ACP, then DCP, then additional commissioner, joint commissioner, then CP and all of them, right? So ಪ್ರತಿಯೊಬ್ಬರನ್ನು ಈ ಟಿಕೆಟ್ ಕೊಡೋ ಮುಖಾಂತರ I started building relationship.
ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಟೇಕಿಂಗ್ ಪರ್ಮಿಷನ್ ಲೆಟರ್ಸ್ ಟು ಗೆಟ್ ಪರ್ಮಿಷನ್ಸ್. ಎಷ್ಟು ಚೆನ್ನಾಗಿ ಲೆಟರ್ನ ಡ್ರಾಫ್ಟ್ ಮಾಡಿ, ಇಟ್ ವಾಸ್ ಆಲ್ ಫಾರ್ ಮ್ಯೂಸಿಕ್ ಕಾನ್ಸರ್ಟ್ಸ್ ಫಸ್ಟ್. ದೆನ್ ಇಟ್ ಬಿಕೇಮ್ ದ್ಯಾಟ್ ದೇ ಆಲ್ ವುಡ್ ಅಡ್ವೈಸ್ ಸೇಯಿಂಗ್ ದಟ್ ಈ ಥರ ಡ್ರಾಯಿಂಗ್ಸ್ ಮಾಡಬೇಕು, ಈ ಥರ ಐ ಟೋಲ್ಡ್ ಯು ರೈಟ್, ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಇದೆಲ್ಲ ಒಂದು ಚೌಕಟ್ಟು ಇರಬೇಕು ಅಂತ. ಒಂದು ವೆನ್ಯೂ ಅಂದರೆ ಸ್ಟೇಜು, ಬ್ಯಾಕ್ ಸ್ಟೇಜು, ಇದು ಎಕ್ಸಿಟ್ ಟು ಎಮರ್ಜೆನ್ಸಿ. ಸೊ ಆಲ್ ದೀಸ್ ಬೇಸಿಕ್ ನೆಸೆಸಿಟೀಸ್ ಸಮ್ ಆಫ್ ದೋಸ್ ಆಫೀಸರ್ಸ್ ಥಾಟ್. ಇಲ್ಲಿ ಪಾರ್ಕಿಂಗ್ ಹಿಂಗಿರಬೇಕು, ಫೈರ್ ಇಂಜಿನ್ಸ್ ಇಲ್ಲಿರಬೇಕು, ಆ್ಯಂಬುಲೆನ್ಸಸ್ ಇಲ್ಲಿ ನಿಂತಿರಬೇಕು, ಟಾಯ್ಲೆಟ್ಸ್ ಇಲ್ಲಿರಬೇಕು, ಎಮರ್ಜೆನ್ಸಿ ಎಕ್ಸಿಟ್ಸ್ ಇಲ್ಲಿರಬೇಕು, ಅಥವಾ ಎಂಟ್ರಿಗೆ ಲೆಫ್ಟು ಒಂದು ಪ್ಯಾಲೇಸ್ ಗ್ರೌಂಡ್ ಅಂದರೆ ಎಲ್ಲಿಂದ ಎಂಟ್ರ್ ಆಗ್ತಾರೆ ಜನ, ಎಲ್ಲಿಂದ ಎಕ್ಸಿಟ್ ಆಗ್ತಾರೆ, ಎಷ್ಟು ಮಲ್ಟಿಪಲ್ ಎಕ್ಸಿಟ್ಸ್ ಆಗುತ್ತೆ, ಪ್ರತಿಯೊಂದೂ. ದ್ಯಾಟ್ ಎಕ್ಸ್ಪೀರಿಯನ್ಸಸ್ ಹೌ when Shivakumar Swamiji passed away, how did this entire thing we work with police department? How did something similar we work when Punit Rajkumar passed away? How did all this experience count in these kind of bigger spaces? Concert al ಮಾಡಿದ್ದು. So lot of officers, Praveen Sood sir, who's now the director of CBI, when he was police commissioner, ಅದಕ್ಕೆ ಮುಂಚೆ ಅವರು he was DCP traffic, then he became additional commissioner traffic of Bangalore. Dayanand sir, greatly admired, like sir was he was first DCP, then he became additional commissioner of Bangalore traffic, then now commissioner of police. Girish, who was a sub inspector, now is inspector. Badrinath sir, who was inspector Kaban Park, who's groomed me through my career, now he is SP Lokayukta. Devraj sir, who was ACP, now who's SP/DCP. These are the Ravikant Gaudru. These are the people who have groomed enough number. Today, the good, I don't want to say friends, but people who greatly support Anuchet. Sir, right? Sandeep Patil sir. So the immense number of DCPs who have come in place today, there is a lot of SPs. Every nook and corner of the state, people or police department respects and also have guided me in everything. Today, if I go to do a Mysore Dasara or a Srirangapatna Dasara or a CM event, they all know what kind of work we do and how we are capable of managing a government event or a G20 or anything. That is because some of the seniors have given me such a big strong foundation of how to deal with police or the government system. Lot of people have a lot of negative notions on police. Police ಅಂದ್ರೆ ತಪ್ಪು ಅಂತ, police ಅಂದ್ರೆ ಅಲ್ಲಿ ನೋ ಪಾರ್ಕಿಂಗ್ ಹಿಡಿಯೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಡ್ರಂಕನ್ ಡ್ರೈವಿಂಗ್ ಲೈಸೆನ್ಸ್ ಅದನ್ನು ಹಿಡಿಯೋರು, ಅಥವಾ ಅವರೇ ಇದು ಮಾಡೋದು ಅಂತ. ಅದಲ್ಲ, ಹೀ ಈಸ್ ಪೊಲೀಸಿಂಗ್ ಬಿಕಾಸ್ ಯು ಆರ್ ಡೂಯಿಂಗ್ ಮಿಸ್ಟೇಕ್ ಅನ್ನೋ ಥರ. ಸೊ ಲುಕ್ ಅಟ್ ಇಟ್ ಫ್ರಮ್ ದ ಅದರ್ ಆ್ಯಂಗಲ್. ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ, ನಾನು ಯಾವಾಗಲೂ ಇದನ್ನು ನನ್ನ ಸಿನಿಮಾ ಇಂಡಸ್ಟ್ರಿಗೆ ನಾನು ಸ್ವಲ್ಪ ಅಗೇನ್ಸ್ಟ್. ಏನು ಅಂದರೆ ಪೊಲೀಸ್ ಅಂದರೆ ಲೌಸಿಯಾಗಿ ತೋರಿಸೋದು, ಹೊಟ್ಟೆ ತೋರಿಸೋದು, ಸ್ಟಾರ್ಸ್ ಕರೆಕ್ಟಾಗಿರೋದಿಲ್ಲ, ಅಥವಾ ಅವ್ರ ರ್ಯಾಂಕಿಂಗ್ ಕರೆಕ್ಟಾಗಿರಲ್ಲ. ದೇ ಆಲ್ವೇಸ್ ಹ್ಯಾವ್ ಶೋಡ್ ಇಟ್ ಇನ್ ಅ ವೆರಿ ನೆಗೆಟಿವ್ ವೇ. ಪೊಲೀಸ್ನ ಯಾವಾಗಲೂ ಕಳ್ತನ ಆಗಿ ಎಲ್ಲ ಮುಗಿದೋದ್ಮೇಲೆ ಓಡ್ತಾರೋ ಅಂತ ಅನ್ನೋ ಥರ ತೋರಿಸಿದ್ದಾರೆ, ಪೋರ್ಟ್ರೇ ಮಾಡಿದ್ದಾರೆ. ಬಟ್ ಲುಕ್ ಅಟ್ ಅಮೇರಿಕಾ. ಪ್ರತಿಯೊಂದು ಮೂವಿಲಿ ಅವ್ರ ಫ್ಲ್ಯಾಗು, ಅವ್ರ ನ್ಯೂಯಾರ್ಕ್ ಸಿಟಿ, ಅವ್ರ ಪೊಲೀಸ್ನ ದ ವೇ ದೇ ಹ್ಯಾವ್ ಗ್ಲೋರಿಫೈಡ್ ಆ್ಯಂಡ್ ಶೋನ್, nobody can believe. That is why you have that kind of respect there. ನಮ್ಮವರು ಇಲ್ಲಿ ಪೋರ್ಟ್ರೇ ಮಾಡಿರೋದೇ ಹಿಂಗೆ. But I completely disagree with it. But you have seen the amount of traffic policemen who are there. ಮಳೆ ದಿವಸ ಇರಲಿ, ಬಿಸಿಲಿರಲಿ, ಆ ವೈಟ್ ಶರ್ಟ್ ಹಾಕಿ, ಆ ಕಸದಲ್ಲಿ, ಇದರಲ್ಲಿ. See, there are some incidents here and there that is all okay. But the kind of hard work they do, 365 days, 24 hours they work. Everybody is on duty. ಕೆಲವೊಂದು ಕಾನ್ಸ್ಟೇಬಲ್ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ, they have working hours. But inspector for a station inspector is all the time available. He does week job, then there is weekly ones, he has to do night job, then he has to come back in the morning. There is protest, there is incident, there is that, this, something. But as you grow higher in the police hierarchy also, each one has so much more responsibility. So these people have mentored me from concert days, how to apply permission, what are the kind of things you have to do on ground. ಈ ವೆನ್ಯೂನ ಸೆಕ್ಯೂರ್ ಮಾಡೋಕ್ಕೆ, ಅಥವಾ ಪೊಲೀಸಿಂಗ್ ಮಾಡೋಕ್ಕೆ, ಅಥವಾ ಹೆಂಗೆ ಇದನ್ನು ಜವಾಬ್ದಾರಿಯಾಗಿ ನೋಡ್ಕೊಳ್ಳೋಕ್ಕೆ ಏನೇನು ಮಾಡಬೇಕು, ಇದನ್ನೆಲ್ಲದನ್ನು ಪ್ರತಿ ಶೋಲು ಹೇಳ್ಕೊಟ್ಟು ನನ್ನನ್ನೊಂದು ಒಂದು ಒಳ್ಳೆ ಇದನ್ನಾಗಿ ಮಾಡಿದ್ದಾರೆ. ಕಲ್ಲಲ್ಲಿ ಕೆತ್ತನೆ ಮಾಡಿ ಹೆಂಗೆ ಶಿಲೆನ ಇದು ಮಾಡ್ತಾನೆ, ಆ ಥರ ಪ್ರತಿಯೊಂದು ಆಫೀಸರ್ಸ್ ಜೀವನದಲ್ಲಿ ನನಗೆ ಬದ್ರಿನಾಥ್ ಸರ್ ಇರ್ಬೋದು, ಅಥವಾ
ಬಾಲರಾಜ್ ಇರ್ಬೋದು, ಇವರೆಲ್ಲರೂ ಪ್ರತಿಯೊಬ್ಬರು ನಾನು ಹೇಳಿದ ಅಷ್ಟು ಜನದ ಹೆಸರು, ಸುಮಾರು ಜನದ ಹೆಸರು ನಾನು ತೊಗೊಂಡಿಲ್ಲ. ಶಂಕರ್ ಬಿದ್ರಿ ಸರ್, ಲೈಕ್ ಐ ಟೋಲ್ಡ್ ಯು, ಮಿರ್ಜಿ ಸರ್, ಸುನಿಲ್ ಕುಮಾರ್ ಸರ್, ಸುನಿಲ್ ಕುಮಾರ್ ಸರ್, ಕಮಲ್ ಪಂತ್ ಸರ್ ಆಲ್ ಹ್ಯಾವ್ ಗೈಡೆಡ್ ಮೀ ಲೈಕ್ ಕಿಡ್. ಅಲ್ಲ, ಇಮ್ಯಾಜಿನ್ 18 ವರ್ಷ ಅಂದರೆ ಲೈಕ್ whatever, it's not No, only 21 years with police department. not only IPL ಕ್ರಿಕೆಟಿಗೆ ಅಂತ ಹೇಳ್ತಿಲ್ಲ, ಅದಕ್ಕೆ music ಹೇಳಿದ್ದು. ಇಂದ. ಕರೆಕ್ಟ್, ಎಕ್ಸಾಕ್ಟ್ಲಿ. ಮ್ಯೂಸಿಕಿಂದ ತೊಗೊಂಡ್ರು ನಿಮಗೆ ಇಟ್ಸ್ ಆಲ್ಮೋಸ್ಟ್ ಕ್ಲೋಸ್ ಟು ಮೋರ್ ದೆನ್ 2 decades ಅಂತಂದರೆ. 2 decades of police, all IPS, most of the commissioners of Bangalore city I have worked with, additional commissioners. Today, people who were DCPs are all commissioners or ADGPs or DGs of the state and all of those. Hitendra sir, Salim sir, who is DGAP and IGP. Salim sir was head of traffic. He was DCP traffic. Then he became additional commissioner traffic. He was called Titan. These are the code words what police use. And then sir became now DG and IGP. If for something I wanted recently, I called sir and I took his advice. So there are people who guide you at every corner. Don't hesitate to reach out to them. Go with a good intention. Fantastic. Always go and approach them. Ask them. They are there to help you. Lot of senior officers, doors are wide open. They will always be welcoming you to guide. Police, permission. You ask, no, you inform. It is your job as an event manager. Yep. Ganpati ಬಿಡ್ತಾ ಇದೆಯಾ, ನಾಳೆ ಅಣ್ಣಮ್ಮನ ಇಡ್ತಾ ಇದೆಯಾ, ಗಣೇಶನ ಇಡ್ತಾ ಇದೆಯಾ, it's all event. But keep them in loop. Tell them what you're doing. When you inform them, don't do it without anything, without informing. Keep them in loop, keep the hospital informed, get an ambulance and do it. Protocol. So these are smaller little things. Every event, ಏನಕ್ಕೆ ನೀನು ಹೋಗಲ್ಲ ಪರ್ಮಿಷನ್ ತೊಗೊಳಲ್ಲ? ವಿತೌಟ್ ಪರ್ಮಿಷನ್ ಏನಕ್ಕೆ ಮಾಡ್ತೀಯಾ? ಸರ್, ಮೋಸ್ಟ್ ಆಫ್ ದ ಪೀಪಲ್ ದ ಸ್ಕೆಪ್ಟಿಕಲ್, ಐ ಥಿಂಕ್ ಒಂದು ಪ್ರೀ ರಿಕ್ವೆಸ್ಟೆಡ್ ನೋಷನಲ್ಲಿ ಇರ್ತಾರೆ. ನಾನು ಹೋದರೆ ಇದಾಗಲ್ಲ. ಐ ಮೀನ್, ವೆರಿ ವೆಲ್ ಸೆಡ್ ಅಲ್ವಾ? ಬಿಕಾಸ್ ಅದೇನೇ ಮೂವಿಯಿಂದ ಬಂದಿದ್ದಲ್ಲ, ಪೊಲೀಸ್ ಅಂದರೆ ಕೆಟ್ಟವರು ಅಂತಲೇ ತೋರಿಸ್ಬಿಡ್ತಾರಲ್ಲ. ಬಟ್ ಇಲ್ಲಿ ನಾವು ಬೆಳೆದು ಬಂದ ರೀತಿ, ಅಗೇನ್ ಕಂಪನಿ, ಅಗೇನ್ ವೆಂಕಟೇಶ್ ಸರ್. ಸೊ ದೇ ಹ್ಯಾವ್ ಟಾಟ್ ಅಸ್, ದಿಸ್ ಇಸ್ ದ ವೇ. ಯು ಟೆಲ್ 35,000 ಜನ ಬರ್ತಾ ಇದ್ದಾರೆ, ಇಷ್ಟು ಲೆಟ್ರೋಲ್ ಬರ್ಕೊಟ್ಟಿದ್ದೀವಿ, 35,000 ಜನ ಬರ್ತಾರೆ, ಇಷ್ಟು ಗಂಟೆಗೆ ಬರ್ತಾರೆ, ಇಷ್ಟು ಜನ ಟಿಕೆಟ್ ಬೈ ಮಾಡಿದ್ದಾರೆ, 500 ಜನ ಬರ್ತಾರೆ. ಸೊ ಎವ್ರಿ ಇವೆಂಟ್ ವಿ ಹ್ಯಾವ್ ಡನ್. That is why we've been able to manage a Prime Minister show today, Chief Minister show. We pretty much do every single day now. Every single day we do DCM or a CM event. G20s of the world, when the global leaders come, when the Prime Minister comes, there is so much protocol. It's easier to work with SPGs. Correct? ಇಷ್ಟು ಮಧ್ಯದಲ್ಲಿ ಫ್ರಮ್ ಯೋರ್ ಪರ್ಸ್ಪೆಕ್ಟಿವ್ ಇಂದ, ವಾಟ್ ಡು ಯು ಥಿಂಕ್ ಇಟ್ ವೆಂಟ್ ರಾಂಗ್ ವಿತ್ ಪ್ರೀವಿಯಸ್ ಇಯರ್ ಆಫ್ RCB's winning or like the kind of incident in Bangalore? See, very unfortunate, Mayur. First of all, my heartily wishes to RCB for winning the trophy, and then for police for immense effort and job, whatever they have done in securing the stadium for so many years, so many games and all of those, not just cricket, for the whole city and all of those. So my greatest respect to each and every policeman there, be it a constable to a reserve police person to commissioner of police, right? There are so many layers, the bomb squad people, the anti-terrorists, there are so many people, VVIP securities and the everybody, the dog squads, everybody's game or everybody's thing is very, very important. Their role is very, very important in securing the place and making this cricket a grand success. ನಿಮಗೆ ಗೊತ್ತಾ, ಒಂದು ಮ್ಯಾಚ್ಗೆ 24 hours ಅಲ್ಲ, 48 hours ಮುಂಚೆಯಿಂದನೂ ಸ್ಟೇಡಿಯಂನ ಸೆಕ್ಯೂರ್ ಮಾಡಿ ರಾತ್ರಿ ಹಗಲೆಲ್ಲ ಕಾಯ್ತಾ ಇರ್ತಾರೆ. ಸಚ್ ದಟ್ ದೇರ್ ಇಸ್ ನೋ ಎನಿ ಸಚ್ ಇನ್ಸಿಡೆಂಟ್. ಇಷ್ಟರೊಳಗೆ ಇದಕ್ಕೆ ಮುಂಚೆ ಒಂದು ಸರಿ ಆಗಿತ್ತು, ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು, 11 ಕಡೆ ಬಾಂಬ್ ಇಟ್ಟಿದ್ರು. ಶಂಕರ್ ಬಿದ್ರಿ ಸರ್ ಇದ್ರು, ಎಂಥ ಗುಂಡಿಗೆ ಆ ಮನುಷ್ಯನಿಗೆ. ಈ ಸೈಡ್ ಸ್ಟೇಡಿಯಮಲ್ಲಿ ಒಳಗಡೆ ಇದ್ದವ್ರು ಅಲ್ಲೇ ಇರ್ತಾರೆ, ಕ್ರಿಕೆಟ್ ಆಡೋರು ಅಲ್ಲೇ ಇರ್ತಾರೆ, ಬಾಂಬ್ ಸ್ಕ್ವಾಡ್ ಅವರು ಆಚೆಗಡೆ ಇನ್ನೂ ಬಾಂಬ್ ಹುಡುಕ್ತಾನೆ ಇದ್ದಾರೆ. ಹಿ ವಿಲ್ ಮೇಕ್ ಶೋರ್. ಕೆವಿನ್ ಪೀಟರ್ಸನ್ ಅವತ್ತು ಕ್ಯಾಪ್ಟನ್ ಆಗಿರ್ತಾರೆ, ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಆಗಿರ್ತಾರೆ, ಮುಂಬೈ ಇಂಡಿಯನ್ಸ್ ವರ್ಸಸ್ RCB. He will speak and then make sure the game happens. He didn't wanted to create panic so that people run out. ಎಂಥ ದೊಡ್ಡ ಆಚೆಗಡೆ ಬಾಂಬ್ ಓಡ್ತಿದೆ, ಎಂಥ ಗುಂಡಿಗೆ ಆ ಮನುಷ್ಯನಿಗೆ. ಲೈಕ್ ದಟ್ ಈಸ್ ದ ಕೈಂಡ್ ಆಫ್ ಪೀಪಲ್ ವಿ ನೀಡ್, ರೈಟ್? ಇವತ್ತು ಅಷ್ಟೇ, ಎಲ್ಲರೂ ಅಷ್ಟೇ. ದಾನಂದ್ ಸರ್, ದ ಕೈಂಡ್ ಆಫ್ ಪೀಪಲ್ ದೇ ಆರ್, ದ ಕೈಂಡ್ ಆಫ್ ಥಿಂಕಿಂಗ್ ದೇ ಹ್ಯಾವ್, unbelievable. They don't hesitate to shout at me or scream at me or request whatever they want. They've always guided me. Unbelievable. So coming back to the question what you asked, Mayur. So police have a certain amount of
responsibility on the stadium. They have a fixed thing. You're going for a protest tomorrow, you're going for a concert tomorrow, or Ganesh Abba tomorrow, like the way cricket match tomorrow. There is a certain set of bylaw, like ಸ್ಟೇಡಿಯಂ ಇದೆ, ಇಷ್ಟು ಗೇಟ್ ಇದೆ, ಇಷ್ಟು ಗೇಟಲ್ಲಿ ಈ ಗೇಟಲ್ಲಿ ಇಷ್ಟು 1000 ಜನ ಬರ್ತಾರೆ, ಇಷ್ಟು 100 ಜನ ಬರ್ತಾರೆ, ಇಲ್ಲಿಗೆ ಇದನ್ನು ಸೆಕ್ಯೂರ್ ಮಾಡೋಕ್ಕೆ ಇಷ್ಟು ಜನ ಪೊಲೀಸ್ ಬೇಕು. ಇನ್ಸೈಡ್ ದ ಫೆರಿ ಜನ ನಮ್ಮವ್ರ ತರಲೆಗಳಿದ್ದಾರೆ, ಎಲ್ಲ ಬೇಲಿ ಎಲ್ಲ ಆರೋಗಿ ಕ್ರಿಕೆಟ್ನವ್ರನ್ನ ಮುಟ್ಟಕ್ಕೆ ಹೋಗ್ತಾರೆ, ಅಲ್ಲಿ ಫಸ್ಟ್ ರೌಂಡ್ ಆಫ್ ಸೆಕ್ಯೂರಿಟಿ ನೋಡಿದಾರೆ ತಾನೆ. ಯಾವುದೋ ಚೇರ್ ಗರ್ಲ್ಸ್ನ ಮೀಟ್ ಮಾಡ್ಬೋದು ಅಥವಾ ಪ್ಲೇಯರ್ನ ಓಡೋಗಿ ಮೀಟ್ ಮಾಡೋಕ್ಕೆ ದೇರ್ ಇಸ್ ಅ ಫಸ್ಟ್ ಲೇಯರ್ ಆಫ್ ಸೆಕ್ಯೂರಿಟಿ. ಅಲ್ಲಿ ಅದನ್ನು ನೋಡ್ಕೊಳ್ಳೋಕ್ಕೆ ಅವರೆಲ್ಲ ಎಚ್ಚರವಾಗಿದ್ದಾರೆ ಅಂತ ಕಮಿಷನರ್ ಒಂದು 3-4 ಸರಿ ರೌಂಡ್ ಹೊಡಿತಾರೆ, ಇನ್ಸ್ಪೆಕ್ಟರ್ ರೌಂಡ್ ಹೊಡಿತಾನೆ ಇರ್ತಾರೆ ಅಲ್ಲಿ ಗ್ರೌಂಡ್ ಒಳಗೆ ಪಿಚ್. ಇದು ಐ ಆಮ್ ಕಮಿಂಗ್ ಫ್ರಮ್ ಇನ್ಸೈಡ್ ಟು ದ ಎಕ್ಸ್ಟರ್ನಲ್ ಔಟ್ಸೈಡ್. ಸೊ ಅಲ್ಲಿ ಅದಾದಮೇಲೆ ಸ್ಟ್ಯಾಂಡ್ಸ್ ಒಳಗಡೆ ಜನ ತರಲೆ ಮಾಡಬಾರ್ದು, ಹರಾಸ್ಮೆಂಟ್ ಮಾಡಬಾರ್ದು, ಇನ್ನೊಂದೇನೋ ಮಾಡಬಾರ್ದು, ಕೂಗಾಡಬಾರ್ದು. ಅಲ್ಲಿ ಇಷ್ಟಿಷ್ಟು 1000 ಜನಕ್ಕೆ ಇಷ್ಟಿಷ್ಟು 100 ಜನ ಅಂತ ಪೊಲೀಸ್ ಇದ್ದಾರೆ. ಅದಾದಮೇಲೆ ಇನ್ನರ್ ಲೇಯರ್ ಆಫ್ ಗೇಟ್ ಇದೆ, ಆ ಗೇಟ್ಗೆ ಪೊಲೀಸ್ ಮೆನ್ ಇದ್ದಾರೆ, ಯಾರ್ಯಾರು ನೋಡಬೇಕು. ಅಲ್ಲಿ VIP ಸೆಕ್ಯೂರಿಟಿ ಬರ್ತಾರೆ, DFMDs ಹಾಕಿ ಏನು ಒಳಗಡೆ ಬರ್ತಾಯಿದೆ, ಏನು ಹೋಗ್ತಾಯಿದೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಬೇರೆ ಡಿವಿಷನ್ ಆಫ್ ಪೊಲೀಸ್ ಇದ್ದಾರೆ. ದೆನ್ ಸ್ಟೇಡಿಯಂನ ಒಳಗಡೆ ಸುತ್ತನ್ನ ಇಂಟರ್ಲಿಂಕ್ ಗೇಟ್ಸ್ ಇದೆ, ಅಲ್ಲಿಗೆ ಸೆಕ್ಯೂರ್ ಮಾಡೋಕ್ಕೆ ಪೊಲೀಸ್ ಇದ್ದಾರೆ. ಅದಾದಮೇಲೆ ಹೊರಗಡೆ ಲೇಯರ್ ಆಫ್ ಪೊಲೀಸ್. ಇವರು ಇಲ್ಲಿ ಆ ಗೇಟ್ ಒಳಗೆ ಟಿಕೆಟ್ ವ್ಯಾಲಿಡೇಟ್ ಮಾಡ್ತಾಯಿದ್ದಾರೆ, ಸೆಕ್ಯೂರಿಟಿ ಅವ್ರು ಫ್ರಿಸ್ಕಿಂಗ್ ಮಾಡ್ತಾಯಿದ್ದಾರೆ, ಪೊಲೀಸ್ ಸಹ ಇದ್ದಾರೆ ಫ್ರಿಸ್ಕಿಂಗ್ ಮಾಡೋಕ್ಕೆ ನೋಡ್ಕೊಳ್ಳೋಕ್ಕೆ. ಅದಾದಮೇಲೆ ಫುಟ್ಪಾತು ಅಲ್ಲಿ ನಿಮಗೆ ಕ್ಯೂಸ್ ಇರೋದು, ಅಲ್ಲಿ ಪೊಲೀಸ್ ಇದ್ದಾರೆ, ಅವ್ರವ್ರನ್ನ ಗೈಡ್ ಮಾಡೋಕ್ಕೆ ಒಳಗಡೆ ಎಲ್ಲ ಕಡೆ ಬ್ಯಾರಿಕೇಡಿಂಗ್ಸ್ ಇದೆ. ಇದಿಷ್ಟು ಸ್ಟೇಡಿಯಮ್ದು 1 ರೌಂಡ್ ಆದರೆ ದೆನ್ ರೋಡು ಲೀಡಿಂಗ್ ಟು ದಿಸ್ ಒನ್. ಈ ರೋಡು ಬರೀ ನೀವು ಸ್ಟೇಡಿಯಂ ಸುತ್ತ ಇರೋ 4 ರೋಡ್ ನೋಡಬೇಡಿ, ಕಬ್ಬನ್ ರೋಡು, ಕ್ವೀನ್ಸ್ ರೋಡು, MG ರೋಡ್ ಇಲ್ಲ. ಈ 5 ಕಿಲೋಮೀಟ್ರಿಗೆ ಟ್ರಾಫಿಕ್ ಪ್ಲೇಸ್ ಎ ಮೇಜರ್ ರೋಲ್. ಎಲ್ಲ ಸರ್ಕಲ್ಲು, ಪೀಪಲ್ ಡ್ರೈವಿಂಗ್ ಇನ್ ಹಿಯರ್, ಜನ ಈ 35,000 ಜನ ಕ್ವೀನ್ಸ್ ರೋಡಲ್ಲಿ ನಡೀತಾ ಇರ್ತಾರೆ. ಅರ್ಧ ರೋಡ್ನ ಕ್ಲೋಸ್ ಮಾಡಿ ಟ್ರಾಫಿಕ್ ಪೊಲೀಸವರು, ಇನ್ನು ಅರ್ಧ ರೋಡ್ನ ಮಾತ್ರ ಹೋಗೋಕ್ಕೆ ಬರೋಕ್ಕೆ ಟ್ರಾಫಿಕ್ಗೆ ಯೂಸ್ ಮಾಡಿ, ಕಬ್ಬನ್ ಪಾರ್ಕಲ್ಲಿರುವಂಥ ಒಂದೊಂದು ರೋಡ್ನ ಯೂಸ್ ಮಾಡಿ ದೇ ಹ್ಯಾವ್ ಇಮ್ಮೆನ್ಸ್ ಅಮೌಂಟ್ ಆಫ್ ಮೆಂಟಲ್ ಪ್ರೆಷರ್. ನಿನಗೆ ಕ್ರಿಕೆಟೇ ಇಂಪಾರ್ಟೆಂಟ್ ಆದರೆ ಸುನಿಲನ್ಗೆ, RCB ಮಾಡೋನಿಗೆ, ಅಲ್ಲಿ ಮನೆಗೆ ಹೋಗೋನಿಗೆ ಕೆಲಸ ಮಾಡಿ ಅವ್ನಿಗೆ ಅದೇ ಇಂಪಾರ್ಟೆಂಟು, ಪಾಲಿಟಿಷಿಯನ್ ಅವ್ರಿಗೆ ಅದೇ ಇಂಪಾರ್ಟೆಂಟ್. ಎಲ್ಲರಿಗೂ ಆದ ಅವ್ರವ್ರದ್ದೇ ಆದ್ಯತೆ ಇದೆ, ಎಲ್ಲರಿಗೂ ಆದ ಅವ್ರದ್ದೇ ಆದ ಅರ್ಜೆನ್ಸಿ ಇದೆ. ಎವ್ರಿಬಡಿ ಈಸ್ ಅರ್ಜೆಂಟ್ ಇನ್ ಗೋಯಿಂಗ್. ಬಟ್ ಇವ್ರನ್ನೆಲ್ಲ ಬೇಯಿಸಿ ಇದು ಮಾಡಬೇಕು. ಇದಾದಮೇಲೆ ರಿಸರ್ವ್ ಪೊಲೀಸು, ಕಬ್ಬನ್ ಪಾರ್ಕಲ್ಲಿ ನೋಡ್ಕೊಳ್ಳೋದು ಬೇರೆ, ಯಾರು ಏನು ಬಾಂಬು ಅದು ಇದು ಇನ್ನೊಂದು ಮಾಡಬಾರ್ದು. ದೆನ್ ಗಾಂಧಿ ಪಾರ್ಕ್ ಅಂತ ಇನ್ನೊಂದು ಪಕ್ಕದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಇರೋದು ಅದಿದೆ ಜಾಗ. ಈ ಕಡೆ ಪೆರೇಡ್ ಗ್ರೌಂಡ್ ಇದೆ, ಅವರು ಆರ್ಮ್ ಫೋರ್ಸಸ್ನ ಇನ್ಫಾರ್ಮ್ ಮಾಡಬೇಕು. ಕೆಳಗಡೆ ಮೆಟ್ರೋ ಹೋಗ್ತಾಯಿದೆ, ಆ ಮೆಟ್ರೋ ಸ್ಟೇಷನ್ನ ಸೆಕ್ಯೂರ್ ಮಾಡಬೇಕು. ಸ್ಟೇಡಿಯಮ್ನ ಒಂದು ಮೂಲೆ ಭಾಗದಲ್ಲಿ ಅದಿದೆ. ಈಗ ಇದು ಬಿಟ್ಟು ಪ್ಲೇಯರ್ಸ್ನ ಕರ್ಕೊಂಬರೋಕ್ಕೆ ಪೈಲಟು, ಎಸ್ಕಾಟು, ಅವ್ರಿಗೆ ಬೌನ್ಸರು ಮತ್ತು ಅವ್ರಿಗೆ ರಿಸರ್ವ್ ಪೊಲೀಸು, ಇವ್ರ ಜೊತೆ ಇನ್ನೊಂದು ಗರುಡ ಪಡೆ ಅಂತ ಇದೆ. ಅಂದರೆ ಇಟ್ಸ್ ಮೋರ್ ಲೈಕ್ ಅನ್ ಆರ್ಮ್ ಫೋರ್ಸ್ ಗೈಸ್ ಹೂ ಕಮ್ ಆ್ಯಂಡ್ ಸೆಕ್ಯೂರ್. ಇದಾದಮೇಲೆ ಅಂಪೈರ್ಗೆ ಸೆಕ್ಯೂರಿಟಿ, ರೈಟ್. ಇವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಊಟ ಪೊಲೀಸ್ ಅವ್ರಿಗೆ, ಅವ್ರದ್ದು ಇನ್ನೊಂದು ಟೀಮು, ಅವ್ರದ್ದು ರಿಸರ್ವ್ ಪೊಲೀಸ್. ಲೈಕ್ ದೇರ್ ಈಸ್ ಅ ಲೇಯರ್ಸ್ ಆಫ್. ಈ ಬಾಂಬ್ ಸ್ಕ್ವಾಡ್ ಅವರು ಬೇರೆ ಬಂದು ಇಡೀ ಬಿಲ್ಡಿಂಗ್ನ ಒಂದು ಪ್ರತಿ ದಿವಸ ಚೆಕ್ ಮಾಡ್ತಾರೆ, ಮ್ಯಾಚ್ ದಿವಸ 2-3 ಸರಿ ಚೆಕ್ ಮಾಡ್ತಾರೆ. ದೆನ್ ದೆರ್ ಈಸ್ ಆ ಬಾಂಬ್ ಸ್ಕ್ವಾಡಲ್ಲಿ BDDS ಟೀಮ್ ಅಂತ ಇದೆ. ಅದು ಬಿಟ್ಟರೆ ಡಾಗ್ ಸ್ಕ್ವಾಡ್ ಇದೆ. ಇವರು ಕೋಲಾರದಿಂದ, ಚಿಕ್ಕಬಳ್ಳಾಪುರದಿಂದ, ಮಂಡ್ಯದಿಂದ, ಮೈಸೂರಿಂದ ಎಲ್ಲ ಬರ್ತಾರೆ. ಬೆಂಗಳೂರಲ್ಲಿ ಸ್ವಲ್ಪನೇ ಟೀಮ್ ಇರೋದು. ಅಂದರೆ ಅವ್ರಿಗೆ ಯಾವ್ದಾರು ಡೈಲಿ ಕೆಲಸ ಇದೆಯಲ್ಲ, CM ನೋಡಬೇಕು, ಮಿನಿಸ್ಟರ್ ನೋಡಬೇಕು, ವಿಧಾನಸೌಧ ನೋಡಬೇಕು, CM ಎಲ್ಲ ಹೋಗ್ತಾರೆ, ಬಾಂಬ್ ಸ್ಕ್ವಾಡ್. ಸೊ ದೆರ್ ಆರ್ ರಿಸರ್ವ್ ಅದರ್ ಸೈಡ್ BDDS ಅನ್ನೋ ಟೀಮ್ಸ್ ಬರ್ತವೆ. ಸೊ ದೊಡ್ಡ ಒಂದು ಸಂಸ್ಥೆನೇ ಕೆಲಸ ಮಾಡುತ್ತೆ ಒಂದು ಚಿಕ್ಕ ಕ್ರಿಕೆಟ್ ಮ್ಯಾಚ್ ಮಾಡೋದಕ್ಕೆ, ಪೊಲೀಸ್ ಅನ್ನೋದ್ರೊಳಗೆ. ಅದೇ ಥರ ಮೆಡಿಕಲ್ ಇದ್ದಾರೆ, ಅದೇ ಥರ ಇನ್ನೊಬ್ರು ಇದ್ದಾರೆ. ಸೊ ನಾವು ಇವರು ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇರ್ತಾರೆ ಮಯೂರ್, ಇವ್ರಿಗೆ ಇಷ್ಟೇ ಆದ ಜನ ಬರ್ತಾರೆ ಅಂತೇಳಿ ಇಷ್ಟು. ಈ RCB ಅನ್ನೋ ಒಂದು ಮ್ಯಾಚಲ್ಲಿ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಕಮೆಂಟ್, ಬಟ್ ಸ್ಟಿಲ್ ಇದು ನನ್ನ ವೈಯಕ್ತಿಕ ಅಷ್ಟೇ. ಸೊ ಹೌ ವಿಲ್ ಪೀಪಲ್ ಟೇಕ್ ಇಟ್ ಐ ಡೋಂಟ್ ನೋ, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಇಯರ್ ಇನ್ ಮೈ ಲೈಫ್ ಐ ಹ್ಯಾವ್ ನಾಟ್ ಬೀನ್ ಪಾರ್ಟ್ ಆಫ್ ದ IPL ಫ್ರಮ್ ದ ಡೇ ಇಟ್ ಸ್ಟಾರ್ಟೆಡ್. 18 ಇಯರ್ಸಲ್ಲಿ 17 ವರ್ಷ ಕೆಲಸ ಮಾಡಿದ್ದೀನಿ, 18ನೇ ವರ್ಷ ನನಗೆ ಮಾಡೋ ಅವಕಾಶ ಇಲ್ಲ. ಅಂದರೆ ನಾನು ಐ ವಾಂಟೆಡ್ ಟು ಟೇಕ್ ಅ ಬ್ರೇಕ್ ಬಿಕಾಸ್ ಐ ಕುಡಂಟ್ ಹ್ಯಾಂಡಲ್ ದ ಟಿಕೆಟ್ ಪ್ರೆಷರ್. ಒನ್ ಆಫ್ ದ ರೀಸನ್ಸ್ ಫಾರ್ ಮೀ ಟು come out of DNA or for IPL is because DNA ಇಂದ ಹೊರಗಡೆ ಬರೋ ಕಾರಣ, one of the reasons is my personal growth. The other reason is it was getting too much. The ticketing pressure. ಇರೋ 35,000 ಜನ ಅಲ್ಲಿ 2 ಲಕ್ಷ ಟಿಕೆಟ್ ಎನ್ಕ್ವೈರಿ ಇದೆ. ಈ 5 ಬೆರಳಲ್ಲಿ 2 ಬೆರಳನ್ನ ಮಾತ್ರ ಚೂಸ್ ಮಾಡಬೇಕು. ಇನ್ನು 3 ಬೆರಳು ಯು ಕಾಂಟ್ ಚೂಸ್, ಬಟ್ ಯು ವಿಲ್ ಬಿ ಏಬಲ್ ಟು ವರ್ಕ್ ವಿತ್ ದೆಮ್ ಫಾರ್ ದ ನೆಕ್ಸ್ಟ್ 1 year. ಹೌ ವಿಲ್ ಯು ಫೇಸ್ ದೆಮ್? ಹೆಂಗೆ ಮಾಡಿದ್ರಿ ಸರ್? ಪ್ರತಿ ವರ್ಷ ನಂಗೆ ಡೌಟ್ ಇದೆ. ಸೊ ಲೈಕ್
continuous 3 years, a CSK match, I would have chest pain. Now these days, you have a restriction to say yes, no, or whatever. People are ready to buy tickets, but there is no ticket. How will you say? When you, simplest, ನಾನು ನಮ್ಮ ಮನೇದು ಹೇಳ್ತೀನಿ, ನಾನು ನನ್ನ ಮನೆಗೆ ಕಾರಲ್ಲಿ ಹೋಗ್ತಾ ಇದ್ದೀನಿ, ನಮ್ಮ ಡ್ರೈವರ್ ಟಿಕೆಟ್ ಕೇಳ್ತಾನೆ, ನಾನು ನಮ್ಮ ಮನೆಗೆ ಹೋಗ್ತೀನಿ, ನಮ್ಮ ಮನೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ತೀನಿ, ಅಪ್ಪ ಅಮ್ಮ ಲೆಫ್ಟಲ್ಲಿದ್ದಾರೆ, ಅಪ್ಪನಿಗೆ ಅವ್ರದ್ದೇ ಆದ ಫ್ರೆಂಡ್ಸು, ಅವ್ರದ್ದೇ ಆದ ಮಠದವರು, ಸ್ಕೂಲು ಕಾಲೇಜವ್ರು ಇದ್ದಾರೆ, ಅವ್ರು ಟಿಕೆಟ್ ಕೇಳ್ತಾರೆ. ಇದು ಮನೆ ಅಷ್ಟೇ. ದೆರ್ ಇಸ್ ಸೋ ಮೆನಿ ಮೋರ್. ನನ್ನ ತಾಯಿ ಇದ್ದಾರೆ, ನನ್ನ ತಾಯಿಗೆ ಅವ್ರ ರಿಲೇಟಿವ್ಸ್ ಇದ್ದಾರೆ, ಅವ್ರ ಫ್ರೆಂಡ್ಸ್ ಇದ್ದಾರೆ, ಅವ್ರು ನೋಡೋರು ಇದ್ದಾರೆ. ನನ್ನ ಹೆಂಡ್ತಿ ಇದ್ದಾಳೆ, ಹೆಂಡ್ತಿಗೆ ಅವ್ರ ಅಪ್ಪ ಅಮ್ಮ, ಅವ್ರ ಸ್ಕೂಲ್ ಫ್ರೆಂಡ್ಸು, ಅವ್ರ ಕಾಲೇಜ್ ಎಲ್ಲರೂ ಇದ್ದಾರೆ. ದಿಸ್ ಓನ್ಲಿ ಮನೆ. ನನ್ನ ಮಗಳಿದ್ದಾಳೆ, ಮಗಳು ಸ್ಕೂಲ್ಗೆ ಹೋಗ್ತಾಳೆ, ಅವಳು ಹಾರ್ಸ್ ರೈಡಿಂಗ್ ಹೋಗ್ತಾಳೆ, ಇನ್ನೊಂದು ಟ್ಯೂಷನ್ಗೆ ಹೋಗ್ತಾಳೆ. ಅವಳು ಒಂದು ವರ್ಷದಿಂದ ಹೇಳಿದಾರೆ ನಮ್ಮ ಅಪ್ಪ IPL ಕೆಲಸ ಮಾಡ್ತಾರೆ ಅಂತ ಟಿಕೆಟ್ ಕೊಡ್ಸೋಕ್ಕಾಗಲ್ಲ. ದೆನ್ ದೆರ್ ಇಸ್ ಮೈ ಮೇಡ್ ಹೂ ಇಸ್ ಕ್ಲೀನಿಂಗ್ ಮೈ ರೂಮ್, ಶೀಲ್ ಕಮ್ ಆ್ಯಂಡ್ ಆಸ್ಕ್ ಟಿಕೆಟ್, ಹಣ ಟಿಕೆಟ್ ಇದೆ ಅಂತ. ಯು ನೋ ವಾಟ್, this is just 5 of my close people. Imagine there is 1,000 such people around me by then. I still remember the year when I hosted for RCB CSK match. Dhanush had come, and even Rajmouli sir. I still remember that actually. So you know what? This year, even before I quit, one of the years, 2024 game, I had pressure from DMK, like Tamil Nadu government, Telangana government. Our government, we have CM, DCM, I have to respect them. I have 224 members of the assembly, then there is council members, then there is IS, then there is IPS, then there is everyone. I need to invite. And only 35,000 people. And then you have to give ticket. Like, they are not asking, some people might ask this thing, but everybody wants to buy ticket. Do you have ticket to buy? And but stadium also has 33,000. There is so much amount of commitment from stadium also that they have to give. Other franchisee or bartare, sponsors idare, KCA members idare, matte sponsors idare. There is so much sponsors of BCCI, RCB. These are people who have to be there. My God, sir, my God. So chest pain avadu. So my connection with police is that. So on your basic question again, so police has X amount of things to do, and RCB as a game, they have done a beautiful work this year, police, without any incident. ಆ ಮ್ಯಾಚ್ ಮುಗಿದ್ರೆ ದೊಡ್ಡ ಪ್ರಶಂಸೆ ಇದೆ, ಅದಕ್ಕಿಂತ ಅಪ್ರಿಸಿಯೇಷನೇ ಇಲ್ಲ. ಮ್ಯಾಚ್ ಚೆನ್ನಾಗಿ ಆಗ್ಬಿಟ್ರೆ ಅವತ್ತು ರಾತ್ರಿ ವಿತೌಟ್ ಎನಿ ಇನ್ಸಿಡೆಂಟ್, ಅದಕ್ಕಿಂತ ಟ್ರೋಫಿ ಕಪ್ ಇಲ್ಲವೇ ಇಲ್ಲ. ಇವಾಗೇನಾದರೂ ಆ ಕಪ್ಗೆ ವ್ಯಾಲ್ಯೂ ಇದೆಯಾ ಇವತ್ತಿಗೆ? ಬಟ್ ಅದೇ ಮ್ಯಾಚು ಚೆನ್ನಾಗಾಗಿ ಕಪ್ ಇದ್ರೆ, ಇಮ್ಯಾಜಿನ್ ಚೆನ್ನಾಗಿ ಆಗ್ಬಿಟ್ರೆ ಮ್ಯಾಚ್ ಅದೇ ಕಪ್ ಇದ್ದಾನೆ. ಯು ಸೀನ್ ಸೋ ಮೆನಿ ಟೈಮ್ಸ್ ಲಾಸ್ಟ್ ಇಯರ್ ವೆನ್ ವಿ ಎಂಟರ್ಡ್ ಫೈನಲ್ಸ್ ಆರ್ ಸೆಮಿಫೈನಲ್ಸ್, ವೆನ್ ವಿ ವನ್ ಅಗೇನ್ಸ್ಟ್ RCB ಅನ್ನೋ CSK, ಅವತ್ತೇ ಅಷ್ಟೇ ಫೈನಲ್ಸ್ ಅಲ್ಲಿ ಸೋತದ್ವಿ. ಬಟ್ ಆದ್ರೆ it didn't matter to us. ಬಟ್ we won against CSK and that too in Bengaluru. ಸೊ ಅಂಥ ದಿವಸ ಎಲ್ಲ ಗ್ರೇಟೆಸ್ಟ್ ಥಿಂಗ್ ಮಯೂರ್. ಅದರೊಳಗೆ ಈ ಸರಿ ಪೊಲೀಸ್ ಊಹೆ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ದಟ್ ಜನ ರಾತ್ರಿ 4:30ವರೆಗೂ MG ರೋಡಲ್ಲಿ, ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ ಸೆಲೆಬ್ರೇಷನ್ಸ್ ಮಾಡ್ತಾಯಿದ್ರು. ಕಾಮನ್ ಏರಿಯಾಸಲ್ಲಿ 1:30-2 ಗಂಟೆ 2:30ವರೆಗೂ ಮಾಡ್ತಾಯಿದ್ರು. ಬಟ್ MG ರೋಡ್ ಮತ್ತು CBDಲಿ 4-4:30ವರೆಗೂ ಇದ್ದರು. ಅವರೆಲ್ಲ ಪೊಲೀಸ್ ಅವ್ರನ್ನೆಲ್ಲ ಕಳಿಸಿ, ದೆನ್ ಪೊಲೀಸ್ ಸೆಡ್ ವಿ ವಿಲ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ಗಿವ್ ಪರ್ಮಿಷನ್ಸ್ ಅಂತಲೂ ಏನೋ ಹೇಳ್ತಾರೆ RCB ಪೆರೇಡ್ಗೆ. ಬಟ್ 5 ದಿವಸ ಆದಮೇಲೆ ಅಥವಾ 3 ದಿವಸ ಆದಮೇಲೆ ಈದ್ ಬರುತ್ತೆ ಶನಿವಾರ, ಅವತ್ತು ಮಾಡೋಣ ಅಂತಾರೆ. ಇದು ಮಂಗಳವಾರ ಗೆದ್ದಿರ್ತಾರೆ, ಶನಿವಾರ ಮಾಡೋಣ ಅಂತ ಹೇಳ್ತಾರೆ. ಆವಾಗ ಅದು ಕಾರಣಾಂತರಗಳಿಂದ ದ ಎಂಟೈರ್ ಸೆಲೆಬ್ರೇಷನ್ ಹ್ಯಾಪನ್ಸ್ ಅಟ್ ಡೇ. ಪ್ಲೇಯರ್ಸ್ ಹೋಗೋದಕ್ಕೋ ಇನ್ನೊಂದಕ್ಕೋ ಏನೇನು ರೀಸನ್ಗೋ ಸೆಲೆಬ್ರೇಷನ್ ಆಗುತ್ತೆ. ಪ್ಲೇಯರ್ಸು ಬೆಂಗಳೂರಿಗೆ ಬರ್ತಾರೆ, ಬಿಕಾಸ್ ಈವನ್ ದ ಪ್ಲೇಯರ್ಸ್ ವಾಂಟ್ ಟು ಸೆಲೆಬ್ರೇಟ್ ದಿಸ್ ವಿತ್ ಬ್ಯಾಂಗ್ಳೂರಿಯನ್ಸ್ ಅಂತ. ಯಾಕಂದರೆ 18 ವರ್ಷದಿಂದ ಕಾಯ್ತಿದ್ದಾರಲ್ಲ ಜನ. ಆ ರಾತ್ರಿ ನೋಡಿದ್ರಿ ನೀವು ವೀಡಿಯೋನ, ಎಷ್ಟು ತುಂಬಿರೋದ್ರಿಂದ ನಾನು ಸೆಲೆಬ್ರೇಟ್ ಮಾಡೋದಲ್ಲ, ನಾನು ನಮ್ಮ ಊರಿಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಬೆಂಗಳೂರಿಗೆ ಬರ್ತಾರೆ, ವೆಸ್ಟ್ ಎಂಡ್ಗೆ ಹೋಗ್ತಾರೆ, ಅಲ್ಲಿಂದ ವಿಧಾನಸೌಧ ಬರ್ತಾರೆ. ಜನ ಮುಗಿಬಿದ್ದು ಜನ. ಎಲ್ಲೋ ಒಂದು ಕಡೆ 2 ತಪ್ಪಾಗಿರ್ಬೋದು ಇದನ್ನು ಟ್ವೀಟ್ ಮಾಡಿ ಇವತ್ತು ಪೆರೇಡ್ ಇದೆ ಅಂತ. ಪೆರೇಡ್ ಇಲ್ಲದೆ ಇದ್ದರೂ ನಾವು ಅದನ್ನು ಅನೌನ್ಸ್ ಮಾಡಿದ್ದು, ಐ ಡೋಂಟ್ ನೋ ಇಫ್ ಇಟ್ ಇಸ್ ರೈಟ್ ಆರ್ ರಾಂಗ್, ಬಟ್ ಅದೊಂದು ತಪ್ಪು ಇನ್ಫಾರ್ಮೇಷನ್. ಬೆಳಗ್ಗೆ ಒಂದು ಸರಿ 7 ಗಂಟೆಗೆ, ಮಧ್ಯಾಹ್ನ ಒಂದು ಸರಿ 3 ಗಂಟೆಗೆ ಕೊಡ್ತೀವಿ. ಬಟ್ ಅದರ್ವೈಸ್ ದೀಸ್ ಆರ್ ಮೈ ಪರ್ಸ್ನಲ್ ಒಪಿನಿಯನ್ಸ್, ರೈಟ್? ಅದೆಲ್ಲೋ ಒಂದು ಕಡೆ ತಪ್ಪಾಗುತ್ತೆ. ಪೊಲೀಸು ಮುಂದಿನ ಆಮೇಲೆ ಮಾಡೋಣ ಅನ್ನೋದು ಅವತ್ತೇ ಮಾಡುವಂಥ ಒಂದು ಪ್ರಮೇಯ ಬರುತ್ತೆ. ಟೀಮ್ ಬಂದಿರ್ತಾರೆ. ಇಲ್ಲಿ ನಮ್ಮ ವಿಧಾನಸೌಧದಲ್ಲಿ ಸರ್ಕಾರ ಅವ್ರನ್ನ ಗೌರವಿಸಬೇಕು ಅಂತ ಒಂದು ಯೋಚನೆ ಮಾಡುತ್ತೆ, ವಿಚ್ ಇಸ್ ಗ್ರೇಟ್. ನೋ, ಟುಡೇ ಯು ಸೀನ್ ಟುಡೇ ಮಾರ್ನಿಂಗ್ ನ್ಯೂಸ್ ಪೇಪರ್, ದ ಎಂಟೈರ್ Maharashtra government appreciated or greeted Smriti and the other 3 people. Yesterday, President of India and the Prime Minister greeted the team. That is how. That is
exactly what our state government wanted to do it at in front of Vidhan Soudha. ಬೆಂಗಳೂರು ಅನ್ನೋ ನಮ್ಮ ಸಿ ಎಮ್ಗೂ ಅಷ್ಟೇ ಮುದ್ದು ಆಸೆ ಅಲ್ಲ ಕ್ರಿಕೆಟ್ ಅಂದರೆ. ಇಟ್ ಇಸ್ ನಾಟ್ ಅಬೌಟ್ RCB alone. His passion and love for cricket. Yeah. He's a hardcore admirer of cricket. He is somebody who watches cricket to the core. He has so much amount of cricket knowledge. ಅವರು ಕರೆದು ಗೌರವಿಸ್ಬೇಕು ಅನ್ನೋ ಒಂದೇ ಕಾರಣ ಹೊರತಾಗಿ ಬೇರೆ ಇನ್ನೊಂದೇನಿಲ್ಲ. ಅಲ್ಲಿ ಜನ ಬರ್ತಾರೆ, ಮುಗಿಲಿದ್ದು ಇಲ್ಲಿಗೂ ಬರ್ತಾರೆ, ಸ್ಟೇಡಿಯಂ ಹತ್ರ ಬರ್ತಾರೆ. ಎಲ್ಲೋ ಒಂದು ಕಡೆ ಪ್ಲ್ಯಾನಿಂಗಲ್ಲಿ ಮಿಸ್ಟೇಕ್ ಆಗಿದೆಯಾ, ಲೀಡರ್ಶಿಪ್ ಕ್ವಾಲಿಟೀಸಲ್ಲಿ ಎಲ್ಲೋ ಒಂದು ಕಡೆ ಕೊರತೆ ಇದೆಯಾ, ಸಂಬಡಿ ಹೂ ಕುಡ್ ಟೇಕ್ ಕಾಲ್, ಯುನೋ ಇದು ನನ್ನ ವೈಯಕ್ತಿಕ. ಸಂಬಡಿ ಹೂ ಕ್ಯಾನ್ join all the dots, stadium, RCB, DNA, or government or CM office, DCM office, ಈ ಪ್ಲೇಯರ್ಸ್, ಇದ್ರ ಎಲ್ಲಾದ್ರ ಮಧ್ಯೆ ಸೂತ್ರಧಾರ ಯಾರೋ ಒಬ್ರು ಮಿಸ್ಸಿಂಗ್ ಇದ್ದಾರಾ, ಪಾಸಿಬಲ್, ಕರೆಕ್ಟ್. ಆ್ಯಂಡ್ ದ್ಯಾಟ್ ಪರ್ಸನ್, ಆ್ಯಂಡ್ ದೆನ್ ಪೊಲೀಸ್ ಕುಡ್ ಹ್ಯಾವ್ ಡನ್ ಸಮಥಿಂಗ್ ಎಲ್ಸ್. ಸೆಕ್ಯೂರಿಟಿ ಮೋರ್ ಸ್ಟೇಡಿಯಂ ಅವ್ರು ಹಾಕ್ಬೋದಾಯ್ತಾ, ಬೌನ್ಸರ್ಸ್ನ ಜಾಸ್ತಿ ಕರಿಬೋದಾಯ್ತಾ, ಸೆಕ್ಯೂರಿಂಗ್ ದ ಸ್ಟೇಡಿಯಂ ಬೈ ಪುಟ್ಟಿಂಗ್ ಬ್ಯಾರಿಕೇಡಿಂಗ್ ಅರೌಂಡ್ ಅನಿಲ್ ಕುಂಬ್ಳೆ ಜಂಕ್ಷನ್, ಕ್ವೀನ್ಸ್ ಜಂಕ್ಷನ್ ಎಲ್ಲ ಕಡೆ ಏನಾದರೂ ಮಾಡ್ಬೋದಾಗಿತ್ತಾ, ಟು ರಿಸ್ಟ್ರಿಕ್ಟ್ ಪೀಪಲ್ ಟು ಕಮ್. ಜನನೂ ತಪ್ಪು ತಾನೆ, ಇಷ್ಟು ಜನ. ನಾನೇ ನಮ್ಮ ಆಫೀಸಲ್ಲಿ ನಮ್ಮ ಮನೆ ಹತ್ರ ನೋಡಿದ್ದೀನಿ, ಗೊತ್ತಿಲ್ಲದೆ ಇರೋ ಡ್ರೈವರ್ ಇಬ್ಬಿಬ್ರು ಮೂರು ಜನ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದು, ಆಮೇಲೆ ವಯಸ್ಸಾದವರು. ನಾನು ಬೇರೆ ದೇಶದಲ್ಲಿದ್ದೆ, ಆ್ಯಂಡ್ ದೆನ್ ಐ ಕೆಪ್ಟ್ ಗೆಟಿಂಗ್ ಕಾಲ್ಸ್, ಬೇರೆ ರಾಜ್ಯದಲ್ಲಿದೆ, ಐ ಕೆಪ್ಟಿಂಗ್ ಕಾಲ್ಸ್ ಫಾರ್ ಪೀಪಲ್ ಟು ಗೆಟ್ ಮೀ ಟಿಕೆಟ್ಸ್ ಆ್ಯಂಡ್ ಪಾಸಸ್ ಟು ಎಂಟರ್ ಸ್ಟೇಡಿಯಂ. ಅಷ್ಟೊತ್ತಿಗಾಗಲೇ ಒಂದು 3-4 ಜನ ತೀರೋಗಿರ್ತಾರೆ. ಅಂದ್ರೂ ನಾನು ಹೇಳ್ತೇನೆ ಹಿಂಗಾಗಿದೆ ಅಂದ್ರೂ ದೇ ವೇರ್ ಕಾಲಿಂಗ್ ಮೀ ಫಾರ್ ಟಿಕೆಟ್ಸ್. ಇದನ್ನು ಮಧ್ಯಾಹ್ನ 3 ಗಂಟೆಗೆ ಈ ಇನ್ಸಿಡೆಂಟ್ ಶುರು ಆಗುತ್ತೆ, 3:45ಗೆ. 4:30-5 ಗಂಟೆಗೆ ಜನ ಇನ್ನೂ ಫೋನ್ ಮಾಡ್ತಾ ಇದ್ದಾರೆ, ಒಳಗಡೆ ಬಿಡಿಸ್ತೀಯ ನೀನು ಅಂತ, ಅಥವಾ ಒಳಗಡೆ ಟಿಕೆಟ್ ಕೊಡ್ತೀಯ ಅಂತ. ದೇ ಲೀಸ್ಟ್ ಬಾದರ್ಡ್. ಜನ ಸ್ಟೇಡಿಯಂ ಹತ್ರ ಇದ್ದಾರೆ, ವಿಧಾನಸೌಧ ಹತ್ರ ಇದ್ದಾರೆ. ಯಾರಿಗೆ ಗೊತ್ತಿಲ್ಲ, ಕಬ್ಬನ್ ಪಾರ್ಕ್ ಒಳಗೆ ಎಷ್ಟು ಜನ ಇದ್ದಾರೆ ಗೊತ್ತಾ, ನಿಮ್ಮ ಮರಗಳು ಇರೋದ್ರಿಂದ ಗೊತ್ತಾಗಿಲ್ಲ. ಸೊ ದೇರ್ ಈಸ್ ಅ ಲ್ಯಾಕ್ ಆಫ್ ಸಮ್ವೇರ್ ಪ್ಲ್ಯಾನಿಂಗ್. ದಟ್ ಪ್ಲ್ಯಾನಿಂಗ್ ನೀಡ್ಸ್ ಸಮ್ ಟೈಮ್. ಎಲ್ಲೋ ಒಂದು ಕಡೆ ಏನೋ ಮಾಡ್ಬೋದಾಗಿತ್ತಾ ಅನ್ನೋದು, ಇನ್ನೂ ಸೆಕ್ಯೂರ್ ಮಾಡ್ಬೋದಾಗಿತ್ತಾ, ಎಲ್ಲರದು ತಪ್ಪಿದೆಯಾ, ಜನರು ತಪ್ಪಿದೆಯಾ, ಟೀಮ್ದು ಬಂದು ಹೋಗ್ಬೇಕಾಗಿತ್ತಾ ಅವತ್ತೇ, ಸರ್ಕಾರ ಒಂದು ಕಡೆ ಅಥವಾ DNA ಅವ್ರು ಒಂದು ಕಡೆ ಅಥವಾ ಸ್ಟೇಡಿಯಂ ಅವ್ರು ಒಂದು ಕಡೆ. ವಿ ವಿಲ್ ಸಿ ವಾಟ್ ವಿಲ್ ಪೊಲೀಸ್ ರಿಪೋರ್ಟ್ಸ್ ಕಮ್ ಔಟ್ ನಾವು, ಆರ್ ವಾಟ್ ವಿಲ್ ನ್ಯಾಯಾಧೀಶರು ಏನು ಹೇಳ್ತಾರೆ, ಕೋರ್ಟ್ ಏನು ಹೇಳುತ್ತೆ. ಇಟ್ಸ್ ಅ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ಇಟ್ಸ್ ಅ ಕನ್ಸಾಲಿಡೇಟೆಡ್ ಥಿಂಗ್. ಬಟ್ ಐ ರೆಸ್ಪೆಕ್ಟ್ ಈಚ್ ಒನ್ಸ್ ಎಫರ್ಟ್ ಆಲ್ಸೋ. ಸ್ಟೇಡಿಯಮ್ಸ್ ಎಫರ್ಟ್ ಇರ್ಬೋದು, DNA ಅವ್ರ ಎಫರ್ಟ್ ಇರ್ಬೋದು, ಪೊಲೀಸ್ ಅವ್ರ ಎಫರ್ಟ್ ಇರ್ಬೋದು, RCB ಅವ್ರದ್ದು ಇರ್ಬೋದು. ದ ಇಂಟೆನ್ಷನ್ ವಾಸ್ ಟು ಸೆಲೆಬ್ರೇಟ್. ನೋಬಡಿ ಹ್ಯಾಡ್ ದಿಸ್ ಕೈಂಡ್ ಆಫ್ ಥಿಂಗ್. ಎಲ್ಲೋ ಒಂದು ಕಡೆ ಕೇಳ್ಬಿಟ್ಟೆ ಪೊಲೀಸ್ ಕಮಿಷನರ್, ಇಷ್ಟೆಲ್ಲ ಚೆನ್ನಾಗಿ ನಡೆದಿರೋದು ಒಂದೇ ಒಂದು ತಪ್ಪು ಇನ್ಸಿಡೆಂಟ್ ಆಗಿಬಿಟ್ರೆ ಸರ್ಕಾರಕ್ಕೆ ಇದಾಗುತ್ತಾ, ಧಕ್ಕೆ ಬರುತ್ತಾ, ಅಥವಾ ಡಿಪಾರ್ಟ್ಮೆಂಟಿಗೆ ಧಕ್ಕೆ ಬರುತ್ತಾ ಅಂತ ಆ ಪದಾನ ಯೂಸ್ ಮಾಡಿರ್ತಾರಂತೆ ಅವತ್ತು ಬೆಳಗ್ಗೆ ಅವರು. ಬಟ್ ಅಂಥದ್ದೊಂದು ಇನ್ಸಿಡೆಂಟ್ ಸಾಯಂಕಾಲ ಆದಾಗ ಆ ಮನುಷ್ಯನಿಗೆ ಎಷ್ಟು ನೋವಾಗಿರಬೇಕು. ಇಷ್ಟು ವರ್ಷ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ನಗರಕ್ಕೆ ಕೆಲಸ ಮಾಡಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಂಥ ದಯಾನಂದ್ ಸರ್ನ ಈ ಥರದೊಂದು ಕಪ್ಪು ಚುಕ್ಕಿ ಆಗುತ್ತೆ ಅವರ ಇದ್ರ ಮೇಲೆ ಅಂದರೆ, I was about to say that, sir. I felt shattered when I heard the news. Because I've seen that man in my own eyes, and then I've worked for him, and then he's guided me in hundreds of places, in hundreds of situations. I got shattered. The same shattering happened for me to hear my boss who taught me, my senior who taught me the job. ನಾನು ಇವತ್ತು ಏನು ಪರಿಸ್ಥಿತಿಯಲ್ಲಿದ್ದೀನಿ ಅಥವಾ ನಾನು ಏನು ನಿಂತಿದ್ದೀನಿ ಈ ಒಂದು ಪೊಸಿಷನಲ್ಲಿ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ದೆಮ್. ಕಿರಣ್, who's my entire career, he is more than a wife. In fact, he has given me life. He knows everything of mine. Sunil Matthew, who's my this thing, Nikhil, who's worked with me from the time of RCP inception days, Sumant, all of them, when they were made responsible, and when stadium people went missing, the stadium association people went missing, when they had to get these people and then arrest them, I was somewhere informed, and then I had to immediately rush to their houses. I met their families. Next day morning I went to the police station. I requested police what we can do. Then we had to take the legal help and lawyers help,
ಆ್ಯಂಡ್ ವಿ ಹ್ಯಾಡ್ ಟು ಗೋ ಟು ದ ಸರ್ಕಾರದ ಮತ್ತು ನ್ಯಾಯಾಧೀಶರ ಮೊರೆ ಹೋಗಬೇಕಾಗಿತ್ತು and then when we went and pleaded, then the lodge did a great job to get these people relieved in 1 week. But time from that day till today has been very, very wrong. The same day as when these people got released, the flight incident happened in Ahmedabad. ಓ ಯಾ ದ ಫ್ಲೈಟ್ ಅಲ್ಲ, ಇಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ಇರೋಂಥ ಈಗ ಒಂದು ದಯಾನಂದ್ ಸರು ಮತ್ತು DNA ಎರಡೂ ನೀವು ಹೇಳಿದ್ರಿ, ಒಂದು ಕಪ್ ಚುಕ್ಕೆ ಇರಲ್ಲ. ಮೈನರ್ ಇನ್ಸಿಡೆಂಟ್ಸ್ಗಳಾಗಿರುವಂಥದ್ದು ಓಕೆ, ಅಂದರೆ ಎಲ್ಲೂ ನಿಮಗೆ ಅದು ಜೀವ ಕಳ್ಕೊಳ್ಳೋಷ್ಟು ಮಟ್ಟಿಗೆ ಇನ್ಸಿಡೆಂಟ್ಸ್ ಆಗಿರಲ್ಲ. ನೀವು ಯಾವುದೋ ಫೈರ್ ಇನ್ಸಿಡೆಂಟ್ಸ್ ಹೇಳಿರ್ಬೋದು, ಇದು ಹೇಳಿರ್ಬೋದು, ಓಕೆ, ಅವೆಲ್ಲ ವಿ ನೀಡ್ ಟು ಕರೆಕ್ಟ್ ಇಟ್ ಆರ್ ಸೆಲ್ಸ್ ಅನ್ನೋ ಥರ ಇರುತ್ತೆ. ಆ್ಯಂಡ್ ದಯಾನಂದ್ ಸರ್ ಐ ಸ್ಟಿಲ್ ರಿಮೆಂಬರ್ ಎಲ್ಲರೂ ಅಷ್ಟೇ ಅಲ್ಲ, ದಯಾನಂದ್ ಸರ್, ವಿಕಾಸ್ ಸರ್ ಆಗಿರ್ಬೋದು, ಅಥವಾ ಆವತ್ತಿನ ಕಾಲಕ್ಕೆ DCP ಆಗಿ ಶೇಖರ್ ಸರ್ ಆಗಿರ್ಬೋದು, ACP ಬಾಲಕೃಷ್ಣ ಸರ್, ಅವರೆಲ್ಲ ಎಷ್ಟು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಬಾಲಕೃಷ್ಣ ಸರ್ ಈಸ್ ಡನ್ ಅನ್ ಅಮೇಸಿಂಗ್ ಥಿಂಗ್. ಹಿ ನೋಸ್ ದ ಸ್ಟೇಡಿಯಂ ಇನ್ ಅಂಡ್ ಔಟ್. ಹಿ ಇಸ್ ಬಿನ್ ಸಬ್ ಇನ್ಸ್ಪೆಕ್ಟರ್ ಫಾರ್ ಸೋ ಮೆನಿ ಇಯರ್ಸ್ and then inspector now. He knows the stadium in and out. He is like, I always pull his leg saying that, ಚಿನ್ನಸ್ವಾಮಿ ಅವ್ರದ್ದು ಸ್ಟ್ಯಾಚು ತೆಗೆದುಬಿಟ್ಟು ನಿಂದೆ ಇಡಬೇಕು ಅಂತ. ಬಟ್ ಜೋಕ್ಸ್ ಅಪಾರ್ಟ್, ಬಟ್ ಹಿ ನೋಸ್ ಇನ್ ಅಂಡ್ ಔಟ್. ಐ ಡೋಂಟ್ ನೋ ಹೌ ದಿಸ್ ಎಂಟೈರ್ ಥಿಂಗ್ ಹ್ಯಾಪೆಂಡ್. ದ ಸೇಮ್ ಅಮೌಂಟ್ ಆಫ್ ಪೊಲೀಸ್ ಹ್ಯಾಡ್ ಟು ಬಿ ಸೆಕ್ಯೂರಿಂಗ್ ವಿಧಾನಸೌಧ ಆನ್ ದ ಅದರ್ ಎಂಡ್, ಹಿಯರ್ ಸ್ಟೇಡಿಯಂ. ಸೊ ಎಲ್ಲೋ ಒಂದು ಕಡೆ ಎಲ್ಲಾರ್ದು ತಪ್ಪಿದ್ಯಾ ಅಂತ ಒಂದು ಇದು. ಬಟ್ ಅಲ್ಲ, ಅದನ್ನು ಐ ಫೀಲ್ ರಿಯಲಿ ಸಾರಿ ಫಾರ್ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ದೇರ್ ಲೈಫ್. ಬಟ್ ನಾನು ಯಾವ ರೀತಿ ನೋಡ್ತೀನಿ ಅಂದರೆ, ಕೆಲವೊಂದ್ಸಲಿ ಕಾದು ಏನೋ ಸಿಕ್ಕಿಬಿಡುತ್ತಲ್ಲ, ಅದು ಸಿಕ್ಕಿದಾಗ ಅದನ್ನು ಅನುಭವಿಸೋದು ಮತ್ತು ಅದರ ಆಚರಣೆ ಮಾಡೋದನ್ನು ಕೂಡ ರೆಸ್ಪಾನ್ಸಿಬಿಲಿ ಮಾಡಬೇಕಾಗತ್ತೆ ಅಂತ. ಅದಕ್ಕೆ ಹೇಳ್ತಾರೆ ಸರ್, ಅದು ಎಷ್ಟೋ ವರ್ಷ ಕಾದ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬಟ್ ಬೆಲೆ ಒಂದೊಂದ್ಸಲಿ ಹಿಟ್ ಆಸ್ ಹಾರ್ಡ್ ದೃಷ್ಟಿ ಬಿಟ್ಟು 24 ಗಂಟೆನೂ ನಾವು ಅದನ್ನು ಎಂಜಾಯ್ ಮಾಡೋಕ್ಕಾಗಿಲ್ಲ. ರಾತ್ರಿ 12 ಗಂಟೆ 12:30 ಮಧ್ಯಾಹ್ನ 3 ಗಂಟೆ ಅಂದರೆ ಲೆಸ್ ದೆನ್ 15 hours ವಿ ಕುಡಂಟ್ ಸ್ಪೆಂಡ್ ದಟ್ ಜಾಯ್. ಅವತ್ತಿಂದ ಇವತ್ತರೆಗೂ ಬೆಂಗಳೂರಲ್ಲಿ ಯಾರು ಅದನ್ನು ಮಾತೇ ಆಡಲ್ಲ. ನಾನು ಅದನ್ನೇ ಹೇಳೋದು, ಟಾಪಿಕ್ಕು ಎತ್ತದಿಲ್ಲ. ನೊಬ್ಬಡಿ ವಿಲ್ ಟಾಕ್ ಅಬೌಟ್ RCB ಅಂತಂದರೆ ಅದೊಂಥರ ನಮಗೀಗ ಹೆಂಗಿತ್ತು ಅಂದರೆ, ನೊಬ್ಬಡಿ ಈಸ್ ಇವನ್ ಜನರು ಕೂಡ ಮಾತಾಡೋದಿಲ್ಲ. ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಐ ಫೀಲ್ ರಿಯಲಿ ಸಾರಿ ಫಾರ್ ನನ್ನ ತಂದೆ 2 ಮಾತು ಹೇಳಿದ್ರು. ಒಂದು, ದ ಫಸ್ಟ್ ಪರ್ಸನ್ ಟು ಸೇ, ಇವತ್ತೇನಾದರೂ ದೇವರಿದ್ದಾನೆ ಅಂದರೆ ಅದಕ್ಕೆ ಸಾಕ್ಷಿ ನೀನು ಅಂತ ಸುಮಾರು ಜನ ಹೇಳಿದ್ರು. ಬಿಕಾಸ್ ಐ ವಾಸ್ ನಾಟ್ ಪಾರ್ಟ್ ಆಫ್ ದ ಇನ್ಸಿಡೆಂಟ್, ಆರ್ ಐ ಕುಡಂಟ್ ಗೋ ಟು ಜೈಲ್, ಆರ್ ಇಟ್ಸ್ ನಾಟ್ ಅಬೌಟ್ ಎಸ್ಕೇಪಿಂಗ್ ಫ್ರಮ್ ದ police or not going to jail or whatever. I've worked there, I have not been there, so I have not got arrested, or going into jail is a big kapchuki in life, correct, for what you've done or what mistake you've done or what you've not done and all of those. I could have been, because I was holding that position for about 17 years, and so 18th year when you are not there, this happened and things like that. A lot of people didn't even know that I was there. I wasn't there. They all thought I was the one who went to jail. And then Times of India even today says Sunil Kumar has gone to jail. Instead of Sunil Matthews. So, but that's all on the headlines. So that very clearly says. But ಎಲ್ಲೋ ಒಂದು ಕಡೆ ದೇವರು ಇದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾನು ಕೆಲಸ ಅದಕ್ಕೆ ಮುಂಚೆ ಬಿಟ್ಟನ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ವಾಟ್ ಮೈ ಫಾದರ್ ಹಿಟ್ ಅ ಹಾರ್ಡ್ ಹಿಟ್ಟಿಂಗ್ ಡೈಲಾಗ್ ವಾಸ್, ಇಫ್ ಮೈ ಸನ್ ಕುಡ್ ಹ್ಯಾವ್ ಬೀನ್ ದೇರ್, ವುಡ್ ಯು ಬಿ ಇನ್ ಅ ಪೊಸಿಷನ್ ಟು ಸೇವ್ ಸಮ್ ಲೈಫ್ಸ್? ಆಗ್ತಿರ್ಲಿಲ್ವೇನೋ ಇನ್ಸಿಡೆಂಟ್ ಅಂತ ನನ್ನ ತಂದೆ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಹೇಳಿದ್ರು. ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ದಟ್ ವೇ, ಹಿಂಗೂ ಆಗಿರ್ಬೋದಾಗಿತ್ತಾ, ಯು ಕುಡ್ ಹ್ಯಾವ್ ಸೇವ್ಡ್. ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂದರೆ, 11 ಜನ ಇಲ್ಲಾಂದರೂ ಐ ಕುಡ್ ಹ್ಯಾವ್ ಸೇವ್ಡ್ 3-4 ಪೀಪಲ್ ವಿತ್ ಬೆಟರ್ ಪ್ಲ್ಯಾನಿಂಗ್, ವಿತ್ ಬೆಟರ್ ಸೈನೇಜ್, ವಿತ್ ಬೆಟರ್ ಇನ್ಸಿಡೆಂಟ್. ವಿ ಹ್ಯಾಡ್ ಆಲ್ ದ ಪವರ್ ಟು ಹೈರ್ ಲಾಟ್ ಮೋರ್ ಸೆಕ್ಯೂರಿಟಿ, ಲಾಟ್ ಮೋರ್ ಬೌನ್ಸರ್. These are privately hired people. We do barricading. This is our everyday job. So, were the people on the incident, were they there in stadium or in Vidhan Saudha? Who was taking lead? Who was running this entire thing? I'm sure police have done in-depth study, and then the government appointed former justice have done so much of amount of research on this, or enquiry on this. But I feel being there, but these things are also, sir, beyond our imagination. ಬಟ್ ಎಲ್ಲೋ ಒಂದು ಕಡೆ ಸೇವ್ ಮಾಡ್ಬೋದಾಗಿತ್ತಾ, ನನಗೆ ನಾನೇ ಮೋಸ ಮಾಡಿ ಆ ಪೊಸಿಷನಲ್ಲಿ ಇರಲಿಲ್ವಾ ಅನ್ನೋದು ಎಲ್ಲೋ ಒಂದು ಕಡೆ ಕಾಡ್ತಿದೆ.
Was that my mistake that I wasn't ಸರ್ there? ಎರಡು ಉತ್ತರನೂ ಇದೆ ನಿಮ್ಮಪ್ಪ ಹೇಳೋದು. ಮೊದಲನೇದು ಇದೆ, ಎರಡನೇದು ನಿಮ್ಗೆ ಈ ಪ್ರಶ್ನೆಗೆ. ಮೊದಲನೇದು ಐ ಮೀನ್ ಈ ವಿಷಯಕ್ಕೆ ಫಾರ್ಚುನೇಟ್ ಅಂತ ಪದ ಬಳಕೆ ಮಾಡೋದು ಸರಿ ಇಲ್ಲ ಅಂತ ಅನ್ಸ್ಬೋದು. ಬಟ್ ಫಾರ್ಚುನೇಟ್ ಯಾಕಂದರೆ ನೀವು ಇಲ್ಲದೇ ಇರೋದು, ಅದು ನೀವು ಸ್ಟಾರ್ಟಿಂಗಲ್ಲಿ ನಾವೇನು ಮಾತಾಡಿದ್ವಿ ಶೋನಲ್ಲಿ, ಸರ್ ನಿಮಗೆಲ್ಲ ಪೂರ್ವಜನ್ಮದ ಸುಕೃತಗಳು ಬಂದಿರುತ್ತೆ, ನೀವು ಹೇಳ್ತಿದ್ರಿ ನಾನು ಮಠದಲ್ಲಿ ಓದಿದ್ದೆ ಅಥವಾ ದೇವರ ಅನುಗ್ರಹ ನನಗಿದೆ ಇದಿದೆ ಅಂತಂದಾಗ ಕೆಲವೊಂದು ಸಲ ಇಂಥ ಒಂದು ಅಸಂಬದ್ಧವಾಗಿರುವಂಥ ಸನ್ನಿವೇಶಗಳು ನಡೆಯೋದಕ್ಕೆ ಮುಂಚೆ ದೇವ್ರು ಕಾಪಾಡ್ತಾನೆ ನನ್ನ, ನಾಟ್ ಟು ಬಿ ಪಾರ್ಟ್ ಆಫ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾರಲ್ಲ, ಕ್ಯಾಲಮಿಟೀಸ್ಗೆ ವಿ ಡೋಂಟ್ ನೋ. ಫಾರ್ ಫೆಚ್ ಥಾಟ್. ಅದರಿಂದ ನಾನು ಇಲ್ಲಿ ಕೂತಿದ್ದೀನಿ, ಐ ಆಮ್ ಟಾಕಿಂಗ್ ಟು ಯು ಟುಡೇ. I am the best example for myself. Hard work pays, recognition, somebody is safeguarding you, the divine power is safeguarding you. For every success story of mine, for every day's job, there's something which is always being Always. So to keep it short, last two. The first one which I wanted to talk about. ನಾವು ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ವಿ, ಕ್ರಿಕೆಟಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ನೊಂದೇನು ಅಂತಂದರೆ, ಒಂದು ದೊಡ್ಡ ಪ್ರಮಾಣದ ಇಡೀ ದೇಶ ಅಲ್ಲ ಇಡೀ ಪ್ರಪಂಚನೇ ಬಂದು ನೋಡುವಂಥ ಒಂದು ಮದುವೆ ಅಂತಂದರೆ, ನಾನು ಹೇಳೋದು ಅಲ್ಲೇನು ನಾವು ಲಂಡನ್ ದೇಶದಲ್ಲಿ ಪ್ರಿನ್ಸ್ ಮದುವೆ ಆಗುತ್ತೇನಂತಲ್ಲ, ಇಲ್ಲಿ ನಮ್ಮ ದೇಶದಲ್ಲಿ ಯಾವಾಗ ಅಂಬಾನಿ ಅವ್ರದ್ದು ಒಂದು ಮದುವೆ ಆಗುತ್ತೋ, ಆ ಒಂದು ಕುಟುಂಬದಿಂದ ಮದುವೆ ಆಗುತ್ತೋ, ಇಡೀ ಪ್ರಪಂಚನೇ, ಯು ಕ್ಯಾನ್ ಸಿ ದ ಹೋಲ್ ವರ್ಲ್ಡ್ ವಾಸ್ ಐಯಿಂಗ್ ಆನ್ ದಿಸ್ ಆ್ಯಕ್ಚುಲಿ. ಆ್ಯಂಡ್ ಯು ಆರ್ ಬಿಹೈಂಡ್ ಒನ್ ಆಫ್ ದಿ. So I was in a very small portion I was involved. It is not that I was there fully. It's the company which did the entire thing. There is a lot more forces which came to put this entire beautiful piece together. Thousands such Sunil Kumars or whatever. I was even like, smallest of the smallest portion, but I can share what I had. It might also need a separate conversation all put together. DNA getting introduced to Ambani's, the kind of IPL from Malia sir, the kind of work we had done, they believing us. When we did Madam's 50th birthday, then we started doing every single event of theirs, looking after. The company has a separate team headed by Harish Prabhu sir and Conan Merchant, who has been doing this incredible job of serving this entire family and the company, Reliance as a whole, and then the family. They do unimaginable work, Wow. day and night, from Madam's birthday to private events to personal event to all of their annual general body meetings to everything, the Founders Day, which is their biggest festivals and all of those. So I was part of most of the shows. I was part of the family's mothers events, though these are very, very personal and private. I don't know if I can describe, but I was working at the other end of the thing, and then I've done quite a few shows for the family at thing, at the mother's house, Mukesh Ambani's mother's house. I've done like good 10, 15, 20 shows for her at that house. Before every wedding, the first show usually happens there, small little celebration, my Amma's birthday or Devar Puja, innondu karya, elladunu we've done so many shows. I've been part of the DNA, so my job was to run couple of things or head some things and then do it. ಅದನ್ನು ಮಾಡ್ತಾ ಬಂದಾಗ ಇದಕ್ಕೆ ಮುಂಚೆ 2 ಮಕ್ಕಳದ್ದು ಮದುವೆ ಬಂತು. ಸೊ ದೊಡ್ಡ ಮಕ್ಕಳದ್ದು ಇಬ್ಬರದು ಮದುವೆ ಬಂದು ಆಕಾಶ ನಿಶಾ ಅದು. ಆಗ ಐ ಪ್ಲೇಡ್ ಅ ಸ್ಮಾಲ್ ಲಿಟಲ್ ರೋಲ್. ಆಕಾಶ ನಿಶಾ, DNA did it. They handled artists, some decor, some production work, and then technicals, all of those were handled. Bigger than that was Anand's wedding. The credit is completely DNS. The video says it all on internet. All of the publications have given it. I don't have to say anything. Even if you see the first Jamnagar event, which happened of announcement or like an engagement kind of thing, which happened in the last December, which is incredible. Absolutely. Show there. DNA did it. The team headed by boss and everyone's put in so much effort, technicals, working with various artists, decor people, floral people, design people and all of that. It's all the imaginary vision of Madam. It's her thought process, and then which is all gone. Then cruise event, and then wedding. Obviously the company did everything. I was part of it in a very, very small way, where the first one of the events which I was given was mass marriage. Before the wedding, they did a big mass marriage in Vadal ಮಾಡಬೇಕಾಗಿತ್ತು, ಬಾಂಬೆಯಿಂದ ಒಂದು ಸ್ವಲ್ಪ ದೂರ, ಒಂದು ಟ್ರೈಬಲ್ ವಿಲೇಜಲ್ಲಿ.
55 ಜನಕ್ಕೆ ಮದುವೆ. ದ ವೇ ಇಟ್ ವಾಸ್ ಡನ್ ವಾಸ್ ಅನ್ಬಿಲಿಯಬಲ್. ಅಲ್ಲಿ ಮಳೆ ಬಂದು ಇದಾಗಲ್ಲ ಅಂಥೇಳಿ ಆ ಮದುವೆನ ದೆನ್ ರಿಲಯನ್ಸ್ ಕಾರ್ಪೊರೇಟ್ ಪಾರ್ಕಲ್ಲಿ ಆಮೇಲೆ ಆ ಮದುವೆನ ಇಲ್ಲಿ ಮಾಡಿ ಅಷ್ಟೂ ಜನಕ್ಕೆ ಅವರು ಫ್ಯಾಮಿಲಿಯಿಂದ ಅವ್ರಿಗೆ ಏನಕ್ಕೆ 2 ವರ್ಷ ಸಂಸಾರ ನಡೆಸೋಕ್ಕೆ ಏನೇನು ಬೇಕೋ ಹಣ್ಣು ತರಕಾರಿ ಇದು ಗ್ರಾಸರೀಸು ಮನೇಲಿ ಟಿ ವಿ ಫ್ರಿಡ್ಜು ವಾಷಿಂಗ್ ಮಿಷಿನ್ನು ಬಟ್ಟೆ ಒಡವೆ ಎಲ್ಲದನ್ನು ಕೊಡಿಸಿ ಇಷ್ಟು ಫ್ಯಾಮಿಲಿಗೆ ಮತ್ತು ಕೈಯಲ್ಲಿ ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿದ್ರು. ಸೊ ಐ ವಾಸ್ ಪಾರ್ಟ್ ಆಫ್ ದ್ಯಾಟ್. ಸೊ ಐ ನ್ಯೂ ಎಕ್ಸಾಕ್ಟ್ಲಿ ಹೌಸ್ ಯುವರ್ ಇನ್ ಜನರಲ್ ಈಕ್ವೇಷನ್ ವಿತ್ ಹರ್ ಸರ್ ಅಂದರೆ ಯಾರ್ದು ನೀತಾ ಅಂಬಾನಿ ಮೇಡಮ್ ಜೊತೆ? No, the entire family, right? It's a company which is working. So you have obviously discussed and then gone to madam for so many things and then work. Again, the same story as how you've seen with Virat when you asked the previous question. So you stand, straight. you talk for you, who you are. Obviously, boss takes the front role. Conan Merchant in my company takes the front role on this particular thing, and Harish Prabhu sir and all the others. In wherever capacity you're working and whatever opportunities you had to go and meet or talk or whatever, the slightest thing you could do, you've done it and then you stepped back. So I am sure this question should not come ಅಂತ ನನಗೆ ಈಗ ಅನಿಸ್ತಿದೆ. No, you should do it and then you're treating as big as an event, as important as an event and then doing it. They have believed in the company and then they've given. The company has delivered it unbelievably. Credit is all there all over the place. But Mayur, if you have to talk about the kind of technicals company has done, the way the entire set is built, the way entire technicals is done, ನೆಲದ ಕೆಳಗಡೆ ಸ್ಪೀಕರ್ಸ್ನ ತಿಂಗಳುಗಟ್ಟಲೆ ಮುಂಚೆನೇ ಹಾಕಿ ಸೀಲ್ ಮಾಡಿ 360-degree ಸ್ಪೀಕರ್ಸ್ನ ಹಾಕಿ where what the kind of level of engineering is gone is unbelievable. The Bharat, the way the number of consoles, number of artists performed, it's not one person's job or one, it's a mammoth company. It's a army of people who have worked into this incredible wedding which India has ever done, and it has given India a beautiful platform across the world, and you're so proud that you can say you're from India, and then every artist respects, everyone in the world respects. Ideally this was supposed to be the first, but it's okay. This was the reason we had this, we are having this podcast actually. So after DNA, so the next immediately the whole formation of your new company and all. And to summarize ಬಂದಾಗ the recent sensation was ಕಾಂತಾರ ಸಿನಿಮಾ ಇಲ್ಲಿ ಬಿಡುಗಡೆ ಆಗಿ ಅಫ್ಕೋರ್ಸ್ ಗೊತ್ತಿದೆ ಕಾಂತಾರ ಯಾವ ಮಟ್ಟಕ್ಕೆ ಬೆಳೆದಿದೆ ಎಲ್ಲ ಹೋಗಿದೆ ಅಂತ. ಅದ್ರ ಜೊತೆಗೆ ಈ ಕಾಂತಾರ ಬರೀ ದೇಶಾದ್ಯಂತ ಅಲ್ಲ, ಒಂದು ಲಂಡನ್ UK ಪ್ರೀಮಿಯರಲ್ಲಿ ಅದು ಎಂಥ ಮಟ್ಟಿಗೆ ಮಾಡಿದ್ದು ಅಂದರೆ ಒಂದು ಭಾರತದ ಸಿನಿಮಾ, ಅದರಲ್ಲೂ ಒಂದು ಕನ್ನಡ ಸಿನಿಮಾ ಅಷ್ಟು ದೊಡ್ಡ ಮಟ್ಟಿಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗೋದಕ್ಕೆ ಸಾಧ್ಯ ಅಂತಾರೆ. ಯು ಆರ್ ದ ಮಾಸ್ಟರ್ ಬ್ರೈನ್ ಬಿಹೈಂಡ್ ಇಟ್. So I want to know what is the whole scene about Kantara in UK premiere. Thank you so much, Mayur. Kantara is definitely a lifetime achievement for me and for what work I've done. Like the way RCB, like the way Melissa, like the way every single point I have told, this is one such incident. So I would want to thank my family for this, my brother, my wife who stood by me in putting these companies together. Today she started while I was in DNA because she couldn't get an opportunity to work with DNA when she was interning with DNA. Ours is a love marriage, so that needs a different conversation. So when she had come and asked in the company, she was not given a placement there because thinking that it is not like a company for women or whatever. Today we have a lot more, but back then when she was doing internship, adagirlilla. So she had this thing of starting something on her own. She did merchandising, she did lot more smaller events, but then she started curating music for a lot of other event managers, wedding planners ella. Then that's how Laughing Water production came into place, and then they started doing these smaller production work into music thing, and it was my dream which she wanted to fulfill, wherein we wanted to promote Indian classical music outside of India. Super. The point starts there and ends there. That is why this Laughing Water production came. The meaning is very, very simple. It translates to Mineha. Mineha is my niece, my brother's daughter. Avಳ ಹೆಸರು Mineha. Mineha's meaning is laughing waters. It is from a Red Indian movie which my sister-in-law gave. That is why the company is named after Laughing Waters. Today Laughing Water production in India does large scale events, all the government shows, and from Dasra to every single day we are the event managers for a lot of reputed companies across India. Then
we have another division called Iksha, where we do large scale weddings again. Very integrated, very detailed wedding. What my wife takes lead there is we've got about 120 people working dedicatedly. It's not the it's only the event managers who think, only the creative people who think on weddings, who think on putting these events together. With Rohit and other guys, we have incredible team managing Laughing Water production. Then Iksha, the last division is called Kala Nation. Kala Nation is the place where we try and promote Indian classical music within India and outside of India. All these started again in DNA. We were promoting international music in India. Our idea or my thought was, how do I promote Indian artists, commercial artists who are like Bollywood singers, music directors, all of them, including classical musicians and folk musicians. How can I take them to UK and US? ಅನ್ನೋದು ಒಂದಿದ್ದಿತ್ತು. DNA ಬಿಟ್ಟಿದ ತಕ್ಷಣ ಐ ವೆಂಟ್ ಟು ಆನ್ ಅ ಲಾಂಗ್ ಟೂರ್ ಟು US and UK. I did a extensive market study there. So now is the time which is coming when Laughing Water production, Iksha and Kala Nation is well set organizations here in India, which is running on an autopilot mode, and Kala Nation gives music solution to a lot of HNIs, clients, everyday wedding planners, event managers, government, everyone. We are the official music solution provider. Fantastic. So we are now getting into artist management, artist curation, content creation, spiritual content, devotional content. We are getting into independent artist management and all of this. So there is a whole lot of work which is going on the artist front, which we will take from here and promote it in UK and US. ಈ ಒಂದು ಸಂದರ್ಭದಲ್ಲಿ UK ಪ್ರಮೋಟ್ ಮಾಡಬೇಕು ಮ್ಯೂಸಿಕ್ನ, ಇಂಡಿಯನ್ ಮ್ಯೂಸಿಕ್ನ ತೊಗೊಂಡೋಗ್ಬೇಕು ಅಂತ ಅಂದ್ಕೊಂಡಾಗ ಐ ಹ್ಯಾವ್ ದಿಸ್ ಡಿಯರ್ ಫ್ರೆಂಡ್ ಫ್ರಮ್ ಹೊಂಬಾಳೆ called Vijay Kirgandur and Chelvegodru. Chelvegodru's daughter is my daughter's best friend. So, and we have a beautiful relationship there. So, Chelvegodru happened, and then I always would talk creative work with them. And with this Kantara movie, when they requested, can we get Diljit for singing? Then we got Diljit to come and do a Kantara song. And that's how the relationship started. Then Rishabh Rikiram came into place. He did a sitar version of Varaha Rupam, and then he played. So, these were the mediums we used to market the movie on one angle. The movie in itself is incredible. Rishabh's acting, Rishabh's direction, I don't have to talk anything. I'm too small of a person to speak about the talent he has. But Hombala is a thing. I've had a very strong relationship with them for last 10 years. My relation with them is deep bonded. We talk every day on different creative subjects or marketing subjects, and one such thing came, and because we wanted to explore Indian music in UK, I requested them while I was talking all this, why don't I pick up this movie and promote in UK anta nanu kelide. One word, and both Chelvegodru and Vijay Kirgandur accepted. They gave me the movie to promote it in UK. I took the very immediate call and then started reaching out to British Embassy in India. British Embassy started helping me with a lot of contacts in London, and I had my brother who's been there, who's been a software engineer. I took his help in forming the company and then doing the taxation, VAT registrations and all of those. We started Laughing Water Entertainment in UK, our new chapter, Laughing Water production here, Laughing Water Entertainment there, and with the help of Indian Embassy in UK, which is which manages the Indian diaspora there, and British Embassy being from Bangalore, Geeta Krishnankuti and Chandru Iyer sir and lot of other people started helping me setting up the company there and promoting it and all of this. So I flew. Then I said, I have to do something extraordinary than what other production companies does. Nobody's ever done branding on London Red Bus. We've done. Nobody's done branding on taxi. Nobody's done mapping on the Tower Bridge. The kind of branding and kind of new innovative marketing we did, no Indian cinema has ever done it. Mayur, I'm very proud to say, no Indian cinema, the biggest movie in the recent past times after Sholay is all your Bahubalis, Pushpa, and you know, all of this, Jawan, Pathan, everyone, Jodha Akbar. You've seen the greatest of the movies Indian cinema has done. None of them have done the marketing what we have done in UK. Amazing. Then
The next big point is no Indian cinema is ever released in 450 theaters in UK. Wow. This is a landmark achievement, and on a Wednesday night to release movie is incredible. The next big highlight, Mayur, you should be very very proud. ಕನ್ನಡಿಗನಾಗಿ ಎಷ್ಟು ಹೆಮ್ಮೆ ಅಂದರೆ 150 ಸಿನಿಮಾ ಥಿಯೇಟರ್ಗಳಲ್ಲಿ ಕನ್ನಡ ಸಿನಿಮಾ ಬಿಟ್ಟಿದ್ದು ಇದೇ ಮೊದಲನೇ ಬಾರಿಗೆ. ಕನ್ನಡ ಅಂದರೆ ಬರೀ 5, 10, 20 ಥಿಯೇಟ್ರೇ ಹೈಯೆಸ್ಟು. ಕಳೆದ KGF 1, KGF 2, ಸಲಾರ್, ಮತ್ತೇನೋ ಇನ್ನೊಂದು ಕಾಂತಾರ 1, ಸೂ ಫ್ರಮ್ ಸೋ ವಾಸ್ 15-20 ಥಿಯೇಟರ್ಸ್ ಇಷ್ಟೇ. ಬಟ್ every day I would chase each of the cinema chain guys. They are not very used to meeting people or whatever, on emails, on tracking, on taking the information from the Kannada Sanghagulu. Prati ಹಳ್ಳಿಲಿರೋ ಕನ್ನಡ ಸಂಘ, ಕನ್ನಡಿಗರು UK became very very close to me. They helped immense. The British Embassy introduced me them, nobody else. The way, and our media people here in Bangalore helped me reach out to a lot of people. Any marketing I did in UK, when I gave it to the Kannada channels here, everybody published. Super. The social media was a buzz here, promoting the way Kannada and Kantara was promoted in UK. One of the greatest reason, and what I need to be thankful to, is Ashwini Punit Rajkumar and Madam Asha Patil. When I requested Ashwini ma'am, I knew I had to do something new, and I was very close to Puneet, and then all those stories are there. I thought I should do a premiere, and I should call the UK Prime Minister Rishi Sunak and Akshata Murthy, the former Prime Minister, and their family. Then lot of other Indian organizations. ಇವ್ರನ್ನೆಲ್ಲ ಕರೆದು ಪ್ರೀಮಿಯರ್ ಮಾಡಬೇಕು, ಬ್ರಿಟಿಷ್ ಆ್ಯಕ್ಟರ್ಸ್ನ ಕರೆದು ಪ್ರೀಮಿಯರ್ ಮಾಡಬೇಕು ಅಂತೆಲ್ಲ ನಾನು ಹೋದಾಗ ಐ ಸ್ಟಾರ್ಟೆಡ್ ಒನ್ ಬೈ ಒನ್. ಅದರೊಳಗೆ ಒನ್ ಸಚ್ ಇನ್ಸಿಡೆಂಟ್ ವಾಸ್, ಕನ್ನಡದಲ್ಲಿ ಗ್ರೇಟೆಸ್ಟ್ ಯಾರನ್ನಾದರೂ ಕರ್ಕೊಂಬರಬೇಕು ಅಂತ. ಸುಧಾಮೂರ್ತಿ ಮ್ಯಾಮ ಇಲ್ಲ, ಪುನೀತ್ ರಾಜ್ಕುಮಾರ್ ಅವ್ರ ವೈಫ್ ಅಶ್ವಿನಿ ಪುನೀತ್ ರಾಜ್ಕುಮಾರ್. ವೈ? ಬಿಕಾಸ್ ಶಿ ಈಸ್ ಸಂಬಡಿ ಹೂ ರೆಪ್ರೆಸೆಂಟ್ಸ್ ದ ಇಂಡಸ್ಟ್ರಿ in a very very dignified way. Absolutely. Today both Rakshit and Rukmini ma'am, or all of the crew were busy here, so I had to literally think of something unique. So that is why Ashwini ma'am, and when I requested her, in one call she said, she was in New York, and she said yes, I'm coming. And when I asked Asha Patil ma'am, she said yes, I'm coming, I'm standing by you in whatever you do. M.B. Patil sir's wife. So I am grateful to their family, because they've always stood by me. As much as Hombale, M.B. Patil sir and Asha Patil ma'am have always stood by me. So they said, we are coming to support you. We are there to back you up. Then it happened. Ma'am came there. She spoke to every single Kannadiga, every single organization. She was like a rock star pillar to me, Ashwini ma'am. And she stood by me, and then the premiere happened. The movie is still running. We are on the 6th week, Mayur. Even in UK, yeah? Yeah, in 25 theatres. Though we are on Amazon, the movie is running successfully. I am proud to say I'm just not a event manager today. I am the distributor of an Indian cinema, and I'm very happy to say that I'm a distributor of a Kannada cinema, which has got a global presence and global thing. We have achieved for a BAFTA today. BAFTA is like Oscars of British. Wow. And we are in the verge of winning. We have already won 2 rounds. We have selected. This is something which is inside story, which I'm revealing on this show of yours. So BAFTA, we should be there, and we have now started applying for Oscar. We should be there, and I'm praying every day that Kantara wins Oscar this year. And I can't be better thankful to my parents, my brother, my family, my friends, former colleagues, DNA, everyone who's worked, every single artist who's made me feel proud, every single labor, every single vendor who's been part of my incredible 21-22 years of journey in making my life what I am today. I'm grateful to my daughter who supported me in everything I do. I don't meet her, I don't talk to her. For her version of Sunil is drawing, and then there is a shirt Sunil wearing DNA blue shirt, and which has got DNA on top of it. That is her way of thing. So my wife, father, mother, my sister who lives in US, incredible support. Every day she has done upvasa and prayer. Oh, really? That Kantara run well, my business runs well here, that I don't get into any of the thing. So each and every guy, my driver, my maid, everybody is put in their best effort to make who I am today. Without them, I am no one. My family, my friends, my former colleagues,
labor, vendor, florist, lighting guy, sound guy. Because of them, who I am. I am nothing without my industry, and I'm grateful to my entire event management industry, today film industry. I want to be a great brand ambassador to carry Indian art and cinema and culture to global audience. And you will be seeing this week we are taking Agam to London, and we would be promoting Indian Carnatic progressive rock band. Next month onwards, you will have a lot more Kannadiga artists, Indian artists performing in UK and US. And with this, I want to thank Girish for me to having introduced you. And Sir, I am before grateful that, to No, I'm grateful to you, Mayur, for whatever. No, Yeah. I want to ask this. Oh, one more ask? Yeah. The last two questions. Oh, again last Okay, two. wherein I haven't got the answer till date, the first question. Okay. And my very second message to you on WhatsApp was, sir, any feedback for what I did in Chinnaswamy Stadium? And still you haven't given me the feedback. So first I need an answer to that question. Then the next question is, how is the experience coming to this show? Okay, Mayur, I told you, right? I thank Girish for introducing me to you. No complaint is great appreciation. That is what I feel, because people think I'm here only to shout, scream or criticize and then say. I expect better out of everybody every single day. However good you are, my boss had thought you are as good as your last show. Yep. This show you have to do something new. That is my boss's favorite dialogue. With that word, you have been incredible. So if there is no complaint, then there is a solid appreciation. You have done your job. Today you continue to promote or be the best of the MCs or anchors or somebody who runs the stadium, right? You've done incredible job in entertaining that 40,000 people in stadium and millions of the people who are watching it on TV. You've been an amazing person there. So you've entertained great. So your question is answered there. Finally, I got the answer after 3 like, years. I'm so happy. you've done a great job there. And masterclass, of course, gold class is masterclass. Gold class, it's always been a dream. I keep watching all of your shows. I've seen you grow from there till here, as in like I've seen all of your shows. The way you put things across, it is just not like regular any of the other interviews or podcasts. This is an incredible exchange of notes. You never make anybody feel it is so hard to sit here. You always make them feel at ease, right? Whether you sitting at Chakalbatla kutkondidu, the way you ask questions, the way you make the other person feel so ease, that's why it is gold class. Everybody who sat on this chair are incredible human beings. You've got some of the finest and greatest talents who have sat on this chair where I'm sitting. I still don't know if I'm capable of sitting on this chair, but I've had this opportunity to come and have sat with you and then spoken these 2 words with you. I know I've taken too much time of yours, but otherwise, I'm really happy to have been part of the Gold Class, and my best wishes to you on all of the episodes you have done so far. And I definitely want this to be going international now, right? You've done it for Karnataka, now how India and how international. I always tell, go one step extra, Mayur. So I tell my team and my people, and I'm telling you now as a friend, as a whoever you call me as, I think it's now the time that you've explored anyone and everyone here. It's the time now you go South India, then international. It's not too far. And the more you do it, the better you are. Wow, much needed thing I can say. So, but truly, I mean, ಮಾಸ್ಟರ್ ಕ್ಲಾಸ್ ಅಂತ ಅದಕ್ಕೆ ಹೇಳಿದ್ದು ನಿಜ ಸರ್. ಯಾಕಂದರೆ ನನಗೆ ಆ್ಯಸ್ ಅನ್ ಆ್ಯವಿಡ್ ಲಿಸ್ನರ್ ಕೂತ್ಕೊಂಡು ಹೆಂಗೆ ಕೇಳಿಸ್ಕೊತಿದ್ದೆ ಅಂತಂದರೆ, ನನಗೆ ಪ್ರತಿಯೊಂದೂ ಸಬ್ ಟೆಕ್ಸ್ಟಲ್ಲಿ ಪ್ರಾಸೆಸ್ ಆಗ್ತಾಯಿತ್ತು. ಐ ಮೀನ್, ಈ ಒಂದು ಎಪಿಸೋಡಲ್ಲಿ ಅಬ್ಸರ್ವ್ ಮಾಡ್ತಂದರೆ ತುಂಬ ಜನ ಹೇಳ್ತಾರೆ ನಾನು ತುಂಬ ಇಂಟ್ರಪ್ಟ್ ಮಾಡ್ತೀನಿ ಅಥವಾ ತುಂಬ ಮಾತಾಡ್ತಿರ್ತೀನಿ ಅನ್ನೋ ಮಧ್ಯದಲ್ಲಿ. ನಾನು ತುಂಬ ಕಮ್ಮಿ ಮಾತಾಡಿದ್ದೀನಿ. ಯಾಕೆ ಅಂತಂದರೆ ಅದರಲ್ಲಿ ಒಂದೊಂದೊಂದು ಇಲ್ಲಿ ಸಬ್ ಟೆಕ್ಸ್ಟಲ್ಲಿ ಪ್ರಾಸೆಸ್ ಮಾಡಿ ಇಲ್ಲಿ ಪಾರ್ಕ್ ಮಾಡೋಷ್ಟರಲ್ಲಿ ನೀವು ಇನ್ನೊಂದೇನೋ ಹೇಳ್ತಾ ಇದ್ದೀರಾ, ಅದು ಅಲ್ಲಿಂದ ಇಲ್ಲಿಗೆ ಬರ್ತಿದೆ, ಇದು ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ಇಟ್ ಈಸ್ ಗೋಯಿಂಗ್ ಸರ್ಕಲ್ ಆಗ್ತಾ ಇದೆ. I hope I was not too irritated and then I was not talking out of the context. Sir, this is like ಹೆಂಗಿದೆ ಅಂತಂದರೆ ಬ್ರಿಲಿಯಂಟ್ ಮೀನ್ಸ್ ಬ್ರಿಲಿಯಂಟ್.
ಬಟ್ ಥ್ಯಾಂಕ್ But ಯು. I would say you should call me a couple of more times. ಕರೆಕ್ಟ್. ನಾನು ಲೈನಲ್ಲಿ ಹೇಳಬೇಕು ಅಂತಂದರೆ, ದಿಸ್ ಎಪಿಸೋಡ್ ಇಟ್ ಈಸ್ ಮೇ ನಾಟ್ ಬಿ ಒಂಥರ ಏನೋ ನಿಮಗೆ ಒಂಥರ ಕಾಂಟ್ರವರ್ಷಿಯಲ್ ಬರುತ್ತೆ, ಇದು ಬರುತ್ತೆ ಆ ಥರ ಅಂತಲ್ಲ. ದಿಸ್ ಇಸ್ ಪ್ಯೂರ್ ಗೋಲ್ಡ್ ಕ್ಲಾಸ್ ಎಪಿಸೋಡ್ ವಿಚ್ ಐ ಪರ್ಸ್ನಲಿ ಕನ್ಸಿಡರ್. ಬಿಕಾಸ್ ಕಲಿಯೋದಕ್ಕೆ ಒಂದು ಯಾರೋ ಒಬ್ರು ಈವೆಂಟ್ ಮ್ಯಾನೇಜರ್, ಇಟ್ಸ್ ಜಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಇಂಟ್ರಡಕ್ಷನಲ್ಲಿ ಹೇಳೋದಲ್ಲ ಸರ್, ಇಟ್ ಈಸ್ ನಾಟ್ ಅಬೌಟ್ ಈವೆಂಟ್ ಮ್ಯಾನೇಜ್ಮೆಂಟ್, ಇಟ್ ಈಸ್ ಅಬೌಟ್ ದ ವಿಷನ್, ವಾಟ್ ಯು ಸಿ, ವೇರ್ ಯು ಸಿ ಅಂತಂದಾಗ ಪ್ರತಿ ಸಲಿನೂ ಎವ್ರಿ ಟೈಮ್ ಬಿಫೋರ್ ಮೀಟಿಂಗ್ ಯು ಓನ್ಲಿ, I mean we all know, like, you have been an inspiration, you have been the greatest vision through the company where you work and through the kind of events what you have got and the experience what you have given to us. And now after meeting you and after knowing you in person, I feel like even I am so grateful, and also I am like little lucky enough to know you in person and understand and learn so many things actually. So though it's always been a chasing mode in terms of getting you over here, ಅದೊಂದು ವಿಷಯ ಮಾತ್ರ ಹೇಳ್ತೀನಿ, ಇಟ್ಸ್ ಆಲ್ವೇಸ್ ಡಿಫಿಕಲ್ಟ್ ಟು ಗೆಟ್ ಯು, ಲೈಕ್ ಸಾರ್ ಒಂದು ಫೋನಿಗೆ ಸಿಗಬೇಕು, ಸಾರ್ ಬರ್ತೀರಾ ಅಂತ. ಬಟ್ ಐ ಥಿಂಕ್ ಪ್ರಾಬ್ಲಿ ಟುಡೇ ಇಟ್ಸ್ ಅ ಲಕ್ಕಿ ಡೇ ಫಾರ್ ಮೀ ಆ್ಯಂಡ್ ಫಾರ್ ಮೈ ಕೌಚ್ ಟು ಗೆಟ್ ಯು ಓವರ್ ಹಿಯರ್ ಆ್ಯಂಡ್ ಫಾರ್ ಹ್ಯಾವಿಂಗ್ ಸಚ್ ಅ ಬ್ಯೂಟಿಫುಲ್ ಎಪಿಸೋಡ್. ಆ್ಯಂಡ್ more power to you, sir. Really more power to you, because it's just the kind of energy, it's infectious. That's the right word. Thank you so much. Like, you know, I can't be more thankful to you for this incredible opportunity. I told you, you are saying thank you for coming, but I am saying thank you for inviting me. I know you've been chasing, and I'm not a guy. The market knows, the industry knows, and my family knows. I have this consistency in dialogue saying that 5 minutes. I will come back, I will call you, or I'll text you, or I'll come. Oh God. I'll come. This is my concept. It's just that I don't want to disappoint the other person. I know, but by telling this, I'm disappointing them more, which I want to change. Time management is something which I've never been punctual, but That's it's okay, been sir. one of these fine days that I've come to your thing. But thank you for giving me this chair and then making me sit here. And I've been saying from that time, I don't know if I'm really worth You sitting are, here sir, and then of course. talking, but I really felt nice coming and talking to you, sharing this light notes. But I have a different side of mine. Like, I can be funny, I can bring in elements, funner elements, because ಎಲ್ಲದನ್ನು ನಾನು ಕಲ್ತಿರೋದು ಒಂದು ದೊಡ್ಡ ಕಥೆ ಒಳಗೆ. So I have like great stories for every episode. So which I will come and sit with you next. Probably, you know, the Part moment two. we try and Part take, two. we do part 2 when we do a UK tour. Mayur Raghavendra You Gold said that. Class. No, Mayur Raghavendra Gold Class in UK. You know, there are so many people in UK who have achieved. Kannadigaru who has achieved. Right? When are you going to do that Gold Class in UK or in US? Sir, I'm ready to pack my bags tonight. No, but I'm saying, so there are people like, you know, they need to be showcased. They need to be to be showcased. told, go international. That's my one word to you. This chair needs there to be there, not just here. And I'm happy that you've invited and then I've been on your show. Thank you so much for this. ಥ್ಯಾಂಕ್ ಯು ಸರ್. ಆನ್ ದ್ಯಾಟ್ ನೋಟ್, ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡುವಂಥ ಟೈಮ್ ಆಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ ಒಂದು ಇನ್ಸ್ಪೈರಿಂಗ್ ಪಾಡ್ಕಾಸ್ಟ್ ಸೆಷನ್. ಲೈಕ್ ಐ ಆಲ್ವೇಸ್ ಸೇ, ಇಫ್ ಐ ಹ್ಯಾವ್ ಎ ಟೇಕ್ ಅವೇ ಇನ್ ಮೈ ಎಪಿಸೋಡ್, ಐ ಆಮ್ ಶ್ಯೂರ್ ಯು ಗೈಸ್ ವಿಲ್ ಹ್ಯಾವ್ ಟೇಕ್ ಅವೇ. ತುಂಬ ಇಂಗ್ಲೀಷ್ ಬಳಕೆ ಮಾಡಿದರೆ ಅದಕ್ಕೆ ಅನ್ಯತಾ ಭಾವಿಸ್ಬೇಡಿ, ಯಾಕಂದರೆ ದ ಕಂಟೆಂಟ್ ಇಸ್ ಇಂಟರ್ನ್ಯಾಷನಲ್. Thank you so much. ದಯವಿಟ್ಟು ಕ್ಷಮಿಸಿ, ನಾನು ತುಂಬ ಜಾಸ್ತಿ ಇಲ್ಲ ಇಂಗ್ಲೀಷಲ್ಲಿ ಮಾತಾಡಿದರೆ, ಬಟ್ That is okay, sir. only idea is to make sure that ಇಟ್ ರೀಚಸ್ ಟು ಲಾರ್ಜರ್ ಆಡಿಯನ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಡೂಯಿಂಗ್ ದಟ್. ಆನ್ ದ್ಯಾಟ್ ನೋಟ್ ಮತ್ತೆ ಸಿಗ್ತೀವಿ. ಟಿಲ್ ದೆನ್, ಸೈನಿಂಗ್ ಆಫ್ ನಮ್ಮ ಸ್ಟೈಲಲ್ಲಿ. ನಮಸ್ಕಾರ ಗುರು.